ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 6ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:41 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 7:49 ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 7:22 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ರಾತ್ರಿ 2:04 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:11 ಬೆಳಿಗ್ಗೆ 9:37 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:54 ಮಧ್ಯಾಹ್ನ 3:20 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:03 ಮಧ್ಯಾಹ್ನ 12:29 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:47 ಮಧ್ಯಾಹ್ನ 1:29 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:06 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 2:32 ಅಪರಾಹ್ನ 4:03 ಅಮೃತ ಕಾಲ ಇರುವಂಥ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:42 ಸೂರ್ಯಾಸ್ತ ಸಂಜೆ 6:03. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಇಲ್ಲಿ ವಾತ್ಸಲ್ಯಕ್ಕೆ, ಪೋಷಣೆಗೆ, ಮನಸ್ಸಿಗೆ, ಯಶಸ್ಸಿಗೆ, ಕಲ್ಪನೆಗೆ, ಶುಶ್ರೂಷೆಗೆ ಹಾಗೆ ಮನಸ್ಸಿನ ಚಂಚಲತೆಗೆ ಚಂದ್ರ ಕಾರಕನಾಗಿರುವಂಥವನು. ಆದ್ದರಿಂದಲೇ ಚಂದ್ರನನ್ನು ಮನಕಾರಕ ಅಂತ ಹೇಳಿ ಕರೀತಾರೆ. ಈ ದಿನ ಮನಸ್ಸಿದ್ರೆ ಕೆಲಸಗಳಾಗುತ್ತೆ. ಮನಸ್ಸು ಆ ಕೆಲಸದ ಮೇಲೆ ಇಲ್ಲ ಅಂದರೆ ಕೆಲಸ ಆರಂಭ ಆಗುವಂಥದ್ದೇ ಪ್ರಶ್ನಾರ್ಥಕವಾಗಿಬಿಡುತ್ತೆ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವಂಥದ್ದು ಚಂದ್ರನನ್ನು ಕುರಿತಾಗಿ. ಹಾಗೆ ಈ ದಿನ ಪ್ರಯಾಣ ಮಾಡಲಿಕ್ಕಾಗಲಿ ಸಂಚಾರ ಮಾಡಲಿಕ್ಕಾಗಲಿ ಚಂದ್ರನಿಂದ ತುಂಬ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ, ಶುಭ ಫಲಗಳಿರುತ್ತೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಪ್ರಯಾಣ ತುಂಬ ಅತ್ಯುತ್ತಮವಾದಂಥ ಫಲಿತಾಂಶಗಳನ್ನು ತಂದು
ಕೊಡುವಂಥದ್ದಿದೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಈ ಬೆಳಗಿನ ಸಮಯ ಏನಿದೆ ಅದರಲ್ಲಿ ರಾಹುಕಾಲ ಇರುವಂಥದ್ದು. ಹಾಗಾಗಿ ಗುರುಹೋರ ಸಂಪೂರ್ಣವಾಗಿ ಫಲವನ್ನು ಕೊಡಲ್ಲ. ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲಿ ಇರುವಂಥ ಅಂದರೆ ಗುರುಹೋರದ ಸಮಯ ಬೆಳಿಗ್ಗೆ 8 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 31 ನಿಮಿಷದವರೆಗೆ ಗುರುಹೋರ ಇರುತ್ತೆ. ಈ ಸಮಯ ರಾಹುಕಾಲ, ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಅಪರಾಹ್ನ 3 ಗಂಟೆ 12 ನಿಮಿಷದಿಂದ ಅಪರಾಹ್ನ 4 ಗಂಟೆ 9 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 15 ನಿಮಿಷದಿಂದ ರಾತ್ರಿ 11 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಶನಿಹೋರ ಅಷ್ಟೊಂದು ಅನುಕೂಲವಾಗಿಲ್ಲ, ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳು ಶನಿಹೋರದಲ್ಲಿ ಆರಂಭ ಆದರೆ ಅದು ನಿಧಾನವಾಗಿ ನಡೆಯುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಬಹಳ ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 34 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 12 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 12 ನಿಮಿಷದಿಂದ ರಾತ್ರಿ 10 ಗಂಟೆ 15 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೊರ ಕೂಡ ಅಷ್ಟೊಂದು ಅನುಕೂಲವಾಗಿಲ್ಲ. ಇದು ಕೂಡ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳು ಅಥವಾ ಪೂರ್ವ ಸಿದ್ಧತೆಯಲ್ಲಿ ತೊಡಗಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಕುಜ ಹೊರ ಅಷ್ಟೊಂದು ಅನುಕೂಲ ತರ್ತಾ ಇಲ್ಲ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವರಾಗಲಿ, ಖರೀದಿ ಮಾಡುವಂಥವರಾಗಲಿ ಕುಜ ಹೊರದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಇನ್ನು ಕೆಲವೊಂದು ನ್ಯಾಯಾಲಯದ ಪ್ರಕರಣಗಳಿರುತ್ತೆ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು, ತಂಟೆ, ತಕರಾರುಗಳು, ಲಿಟಿಗೇಷನ್ಸ್ ಏನಾದರೂ ನ್ಯಾಯಾಲಯದಲ್ಲಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳು ಕೂಡ ಕುಜ ಹೊರದಲ್ಲಿ ಬೇಡ. ಹಾಗಾಗಿ ಕುಜ ಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 28 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 9 ನಿಮಿಷದಿಂದ ಅಪರಾಹ್ನ 5 ಗಂಟೆ 6 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 18 ನಿಮಿಷದಿಂದ ರಾತ್ರಿ 12 ಗಂಟೆ 22 ನಿಮಿಷದವರೆಗೆ ಕುಜ ಹೊರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಪ್ರತಿನಿತ್ಯ ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ಅತ್ಯದ್ಭುತವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ಅಂದರೆ ಹೀಗೆ ಬರಲಿ ರಿಸಲ್ಟ್ ಅಂತ ಹೇಳಿ ನೀವು ಭಾವಿಸ್ಕೊಂಡ್ರೆ ಸಾಕು, ಆ ರೀತಿಯ ಫಲಿತಾಂಶವೇ ನಿಮಗೆ ಬರುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಯಶಸ್ಸಾಗಬೇಕು ಅಂತ ಹೇಳಿದ್ರೆ ನಾವು ದಿನನಿತ್ಯ ಈ ಪಂಚಾಂಗ ಶುದ್ಧಿಯನ್ನು ನೋಡಿಕೊಂಡು ಪ್ರಾರಂಭ ಮಾಡುವಂಥ ಚಟುವಟಿಕೆಗಳ ಜೊತೆಗೆ ನಾವು ನಮ್ಮ ಲಗ್ನ ಕುಂಡಲಿಯನ್ನು ಅಥವಾ ರಾಶಿ ಕುಂಡಲಿಯನ್ನು ಕೂಡ ನೋಡಬೇಕಾಗತ್ತೆ. ಏಕೆಂದರೆ ಜಾತಕವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಯೋಗವನ್ನು ನಾವು ಕಡ್ಡಾಯವಾಗಿ ಪರಿಶೀಲನೆ ಮಾಡಬೇಕು. ಅದು ಪರಿವರ್ತನಾ ಯೋಗ ಅಂತ ಹೇಳಿ. ಹಾಗಾಗಿ 2 ಗ್ರಹಗಳು ಪರಸ್ಪರರ ರಾಶಿಗಳಲ್ಲಿ ಇರೋದಕ್ಕೆ ಪರಿವರ್ತನಾ ಯೋಗ ಅಂತ ಹೇಳಿ ಕರೀತಾರೆ. ಇಲ್ಲಿ ಒಂದು ಉದಾಹರಣೆ ನೋಡೋದಾದರೆ, ಸಿಂಹರಾಶಿಯಲ್ಲಿ ಶುಕ್ರ ಇದ್ದು ವೃಷಭದಲ್ಲಿ ರವಿ ಇದ್ದರೆ ಅದು ಪರಿವರ್ತನಾ ಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ಏಕೆಂದರೆ ಈ ಪರಿವರ್ತನದಲ್ಲಿ ಗ್ರಹಗಳಿಗೆ ಹೆಚ್ಚಿನ ಶಕ್ತಿ ಬರುತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಹಾಗೆ ಈ ಪರಿವರ್ತನಾ ಯೋಗದಲ್ಲಿ ಇರುವಂಥ ಪ್ರಕಾರಗಳು ಅಂತ ಹೇಳಿದ್ರೆ ಅದು ಮಹಾಪರಿವರ್ತನೆ ಯೋಗ. ಇದು ಶುಭ ಮತ್ತು ಲಾಭಕಾರಿಯಾಗಿರುವಂಥದ್ದು. 2 ಶುಭ ಗ್ರಹಗಳು ಪರಸ್ಪರ ಕೋನದಲ್ಲಿ ಅಥವಾ ಕೇಂದ್ರದಲ್ಲಿ ಪರಸ್ಪರರ ರಾಶಿಗಳಲ್ಲಿ ಇರುವಂಥದ್ದು. ಇದು ವ್ಯಕ್ತಿಗೆ ಯಶಸ್ಸನ್ನು, ಸಮೃದ್ಧಿಯನ್ನು ತಂದುಕೊಡುತ್ತೆ. ಓವರಾಲ್ ಗ್ರೋತ್ ಇರುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ಸಿಂಹರಾಶಿಯಲ್ಲಿ ಗುರು, ಧನಸ್ಸು ರಾಶಿಯಲ್ಲಿ ರವಿ ಇದ್ದಾಗ ಅದು ಮಹಾಪರಿವರ್ತನ ಯೋಗ ಆಗತ್ತೆ. ಇದರ ಪರಿಣಾಮವಾಗಿ ಅವರಿಗೆ ಕೆಲಸ ಕಾರ್ಯಗಳು ಯಶಸ್ವಿಯಾಗುವುದರ ಜೊತೆಗೆ ಅವರಿಗೆ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಸಿಕ್ಕತ್ತೆ. ಅವರ ಉದ್ಯೋಗದ
ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಅವರ ವೃತ್ತಿಯಲ್ಲಿ ಅದ್ಭುತ ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಯೋಗ ಇದೆ, ಇದು ದೈನ್ಯ ಪರಿವರ್ತನಾ ಯೋಗ ಅಂತ ಹೇಳಿ. ಇಲ್ಲಿ ಅಶುಭ ಗ್ರಹಗಳು ಪರಸ್ಪರರ ರಾಶಿಗಳಲ್ಲಿ ಇರುವಂಥದ್ದು. ಅದರಲ್ಲೂ 6, 8, 12ನೇ ಮನೆಗಳಲ್ಲಿ ಪರಿವರ್ತನೆ ಆದಾಗ ಇದು ಜಾತಕರಿಗೆ ಒಂದು ರೀತಿಯಲ್ಲಿ ಸ್ಪರ್ಧೆಯನ್ನು ತರುತ್ತೆ. ಸ್ಟ್ರಗಲ್ ಮಾಡಬೇಕು ತುಂಬ, ಅವರು ಆರೋಗ್ಯ ಸಮಸ್ಯೆ ಉಂಟಾಗುವಂಥದ್ದು, ಆರ್ಥಿಕ ಅಭದ್ರತೆ ಇರುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಇಲ್ಲಿ ಅಡೆತಡೆಗಳು ಜಾಸ್ತಿ ಇದ್ದಾಗ ಆರ್ಥಿಕವಾಗಿ ಸ್ಥಿರತೆ ಇರಲ್ಲ ಅಂಥವ್ರಿಗೆ. ಒಂದು ಉದಾಹರಣೆ ಅಂತ ಹೇಳಿದ್ರೆ, ಕನ್ಯಾ ರಾಶಿಯಲ್ಲಿ ಅಂದರೆ 6ರಲ್ಲಿ ಕುಜ ಇದ್ದು ವೃಶ್ಚಿಕದಲ್ಲಿ ಅಂದರೆ 8ರಲ್ಲಿ ಬುಧ ಇರಬೇಕು. ಏಕೆಂದರೆ ಕನ್ಯಾ ರಾಶಿಯ ಅಧಿಪತಿ ಬುಧ, ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ಹಾಗಾಗಿ ಈ ಬುಧ ಮತ್ತು ಕುಜ ಪರಸ್ಪರರ ರಾಶಿಗಳಲ್ಲಿದ್ದಾಗ ಇಲ್ಲಿ ನಿಧಾನವಾದಂತಹ ಒಂದು ಪ್ರಗತಿ ಇರುತ್ತೆ. ಅಂದರೆ ಜೀವನದಲ್ಲಿ ಪ್ರಗತಿ ಹೊಂದಲಿಕ್ಕೂ ಕೂಡ ಕಷ್ಟಪಡಬೇಕಾಗತ್ತೆ ಅನ್ನುವಂಥದ್ದು. ಇನ್ನು 3ನೆಯ ಒಂದು ಪರಿವರ್ತನಾ ಯೋಗ ಅಂತ ಹೇಳಿದ್ರೆ ಅದು ಕಲಹ ಪರಿವರ್ತನಾ ಯೋಗ. ಇದು 3 ಮತ್ತು 11ನೇ ಮನೆಗಳ ನಡುವೆ ಆಗುವಂಥ ಒಂದು ಪರಿವರ್ತನೆ. ಇದು ಧೈರ್ಯ, ಆತ್ಮವಿಶ್ವಾಸ, ಹಾಗೆ ಕೆಲಸ ಮಾಡುವಂತಹ, ಕೆಲಸವನ್ನು ಮುಗಿಸುವಂತಹ ಒಂದು ದೃಢ ನಿರ್ಧಾರ, ಇದರ ಪ್ರಯತ್ನದ ಲಾಭವನ್ನು ಇದು ಹೇಳುತ್ತೆ. ಉದಾಹರಣೆಗೆ ಮಿಥುನ ರಾಶಿಯಲ್ಲಿ ಅಂದರೆ 3ರಲ್ಲಿ ಶುಕ್ರ ಇದ್ದು ತುಲಾ ರಾಶಿಯಲ್ಲಿ ಅಂದರೆ 11ರಲ್ಲಿ ಬುಧ ಇರುವಂಥದ್ದು, ಇದರ ಪರಿಣಾಮ ಕಲಹ ಪರಿವರ್ತನಾ ಯೋಗ ಅಂತ ಹೇಳಿ ಇದು ಅನ್ನಿಸ್ಕೊಳ್ಳುವಂಥದ್ದು. ಹಾಗಾಗಿ ಇಂಥವರು ಈ ಮೆಟೀರಿಯಲ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡುವಂಥವ್ರು. ಹಾಗೆ ಇವರ ಗುರಿ ಯಾವತ್ತೂ ಕೂಡ ಲಾಭ ಮಾಡಿಕೊಳ್ಳೋದ್ರಲ್ಲೇ ಇದ್ದೇ ಇರುತ್ತೆ. ಹಾಗೆ ಈ ಪರಿವರ್ತನಾ ಯೋಗ ಮತ್ತು ಯಾವ ಯಾವ ರಾಶಿಗಳಿಗೆ ಇದು ಸಂಬಂಧಿಸಿದೆ ಅನ್ನುವಂಥದ್ದನ್ನು ಹೇಳೋದಾದರೆ, ಇಲ್ಲಿ ಮೇಷರಾಶಿಯ ಅಧಿಪತಿ ಕುಜ ಪರಿವರ್ತನೆ ಆದಾಗ ವ್ಯಕ್ತಿಗೆ ನಿರ್ಣಾಯಕವಾದಂಥ ಬುದ್ಧಿ ಹೆಚ್ಚಾಗುತ್ತೆ, ಅನುಭವ ಜಾಸ್ತಿ ಆಗುತ್ತೆ, ಕಷ್ಟಪಟ್ಟು ದುಡಿಯುವಂಥ ಧೈರ್ಯದಿಂದ ಮುಂದೆ ಹೋಗುವಂಥ ಒಂದು ಆತ್ಮವಿಶ್ವಾಸ ಮೂಡುತ್ತೆ ಅವರಿಗೆ. ಇನ್ನು ಕಟಕ ರಾಶಿಯ ಅಧಿಪತಿ ಚಂದ್ರ ಪರಿವರ್ತನೆ ಆದಾಗ ಭಾವನಾತ್ಮಕವಾದಂತಹ ಸಾಮರ್ಥ್ಯ ಹೆಚ್ಚಾಗುತ್ತೆ, ಧನಾತ್ಮಕವಾದಂತಹ ಫಲಗಳು ಸಿಕ್ಕತ್ತೆ, ಹಾಗೆ ಉತ್ತಮವಾದ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇನ್ನು ಮಕರ ರಾಶಿಯ ಅಧಿಪತಿ ಶನಿ ಪರಿವರ್ತನೆ ಆದಾಗ ಆ ವ್ಯಕ್ತಿಯಲ್ಲಿ ಒಂದು ರೀತಿಯಲ್ಲಿ ಶಿಸ್ತು ಮೂಡುತ್ತೆ, ಕೆಲಸದಲ್ಲಿ ಯಶಸ್ಸು ಸಿಕ್ಕತ್ತೆ. ಒಟ್ಟಾರೆ ಈ ಮಹಾ ಪರಿವರ್ತನಾ ಯೋಗ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವಂಥದ್ದು. ಇಲ್ಲಿ ನಮ್ಮ ವೃತ್ತಿಯಲ್ಲಿ, ನಮ್ಮ ಉದ್ಯೋಗದಲ್ಲಿ ಬಹಳ ಶ್ರೇಯಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ವೈಯಕ್ತಿಕ ಬೆಳವಣಿಗೆಗೆ ಈ ಮಹಾ ಪರಿವರ್ತನಾ ಯೋಗ ತುಂಬ ಧನಾತ್ಮಕವಾದಂಥ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಈ ದೈನ್ಯ ಪರಿವರ್ತನಾ ಯೋಗ ಇದೆ, ಅಲ್ಲಿ ನಮಗೆ ಒಂದು ತಿಳುವಳಿಕೆಯನ್ನು ಹೇಳುವಂಥವ್ರಿದ್ದಾರೆ. ಅನ್ನೆಸೆಸರಿ ಟಾಸ್ಕ್ ಬೇಡ, ಅದೃಷ್ಟವನ್ನು ಪರೀಕ್ಷೆ ಮಾಡಬೇಡ ಅಂತ ಹೇಳ್ತಾರೆ. ಹಾಗೆ ಇದು ನಮ್ಮನ್ನು ಒಂದು ರೀತಿಯಲ್ಲಿ ಎಚ್ಚರಿಸುತ್ತೆ, ವಾರ್ನಿಂಗ್ ಕೊಡುತ್ತೆ ಇದು. ಇನ್ನು ಕಲಹ ಪರಿವರ್ತನಾ ಯೋಗ ಏನಿದೆ, ಇದು ಗುರಿ ಸಾಧನೆ ಮಾಡಲಿಕ್ಕೆ ತುಂಬ ಎಫರ್ಟ್ ಹಾಕಬೇಕು, ತುಂಬ ಶ್ರಮ ಪಡಬೇಕು. ಹಾಗೆ ಈ ಜೀವನ ಅನ್ನುವಂಥದ್ದೇ ಹೋರಾಟ, ಆ ಹೋರಾಟದಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇರಬೇಕು, ಸೋಲು ಗೆಲುವುಗಳ ಬಗ್ಗೆ ಚಿಂತೆ ಮಾಡಬಾರ್ದು ಅನ್ನುವಂಥದ್ದನ್ನು ಈ ಕಲಹ ಪರಿವರ್ತನಾ ಯೋಗ ತಿಳಿಸತ್ತೆ. ಹಾಗಾಗಿ ಇಲ್ಲಿ ಜಾತಕದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಯಾವ ರಾಶಿಯ ಅಧಿಪತಿ ಯಾವ ರಾಶಿಯಲ್ಲಿದ್ದಾನೆ, ಆ ಇರುವಂಥ ರಾಶಿಯ ಅಧಿಪತಿ ಎಲ್ಲಿದ್ದಾನೆ ಅನ್ನುವಂಥ ವಿಚಾರಗಳನ್ನು ನೋಡಿ ಇಲ್ಲಿ ಪರಿವರ್ತನಾ ಯೋಗದ ಬಗ್ಗೆ ನಿಷ್ಕರ್ಷೆ ಮಾಡಬೇಕು. ನಮ್ಮ ಕೆಲಸ ಕಾರ್ಯಗಳು ನಿರಂತರವಾಗಿ ನಡಿಬೇಕು, ಕೆಲಸಗಳು ನಾವು ಅಂದುಕೊಂಡಂತಹ ಫಲಿತಾಂಶಗಳನ್ನು ಕೊಡ್ತಾ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಪರಿವರ್ತನಾ ಯೋಗವನ್ನು ಕೂಡ ಜಾತಕದಲ್ಲಿ ಗಮನಿಸಬೇಕು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ನಮ್ಮ ಹಿರಿಯರು, ಋಷಿವರ್ಯರು ಹೇಳಿರುವಂಥ ಮಾತಿದು. ಇದನ್ನು ನಾವು ಕೂಡ ಜಾತಕ ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ನೋಡಿ ಮುಂದುವರಿಬೇಕಾಗತ್ತೆ. ಹಾಗೆ ಬಂಧುಗಳೇ, ನಾವು ವಿಶೇಷವಾಗಿ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ನೋಡಬೇಕಾದಂಥ ಇನ್ನೊಂದು ಬಹಳ ಮುಖ್ಯವಾದ ಗ್ರಹ ಅಂತ ಹೇಳಿದ್ರೆ ಗುರು. ಏಕೆಂದರೆ ಜಾತಕದಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನ ಇದೆ. ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕಾಗಲಿ, ನಮಗೆ ಒಂದು ಗೌರವ ಪ್ರಾಪ್ತಿಯಾಗಬೇಕು, ಅಥವಾ ನಾವು ಮಾಡುವಂಥ ಕೆಲಸದಲ್ಲಿ ಲಾಭ ಸಿಗಬೇಕು, ಭಾಗ್ಯೋದಯ ಆಗಬೇಕು, ಹಾಗೆ ಧನ ಪ್ರಾಪ್ತಿಯಾಗಬೇಕು, ಪುತ್ರ ಪ್ರಾಪ್ತಿಯಾಗಬೇಕು, ಸಂಪತ್ತು ಬರಬೇಕು, ಎಲ್ಲ ವಿಚಾರಗಳಿಗೆ ಗುರುವನ್ನು ನಾವು ನೋಡಬೇಕಾಗತ್ತೆ. ಅದರಲ್ಲೂ ಜಾತಕದಲ್ಲಿ ನಾವು ಪರಿಶೀಲನೆ ಮಾಡುವಾಗ ಗುರು 11ನೇ ಸ್ಥಾನದಲ್ಲಿ ಒಂಟಿಯಾಗಿದ್ದರೆ ಅಲ್ಲಿ ಅಶುಭ ಗ್ರಹಗಳ ದೃಷ್ಟಿ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಗುರು ನಮಗೆ ಉತ್ತಮವಾದಂಥ ಅದೃಷ್ಟವನ್ನು ತರ್ತಾನೆ. ಕೆಲವರು ನೋಡಿ ತುಂಬ ಅದೃಷ್ಟವಂತರಿರ್ತಾರೆ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಯಾಕೆಂದರೆ ಅವರ ಜಾತಕದಲ್ಲಿ ಗುರು 11ರ ಸ್ಥಾನದಲ್ಲಿರ್ತಾನೆ, ಲಾಭ ಸ್ಥಾನದಲ್ಲಿರ್ತಾನೆ, ಮತ್ತು ಆ ಗುರುವಿನ ಜೊತೆಯಲ್ಲಿ ಯಾವುದೇ ಗ್ರಹಗಳಿರಲ್ಲ, ಒಬ್ಬಂಟಿಯಾಗಿ ಗುರು ಇರ್ತಾನೆ. ಆಗ
ಗುರು ನಮಗೆ ಒಂದು ರೀತಿಯ ದೈವ ಬಲವನ್ನು ತರ್ತಾನೆ, ಗುರು ಆಶೀರ್ವಾದವನ್ನು ಮಾಡ್ತಾನೆ. ಹಾಗಾಗಿನೇ ನಮಗೆ ಜೀವನದಲ್ಲಿ ಬೇಕಾಗಿರುವಂಥ ಎಲ್ಲ ಸುಖ ಸೌಲಭ್ಯಗಳು ಸಿಕ್ಕುವಂಥದ್ದು ಗುರುವಿನಿಂದನೇ. ಹಾಗಾಗಿ ನಮಗೆ ಒಂದು ಜ್ಞಾನ ಸಂಪಾದನೆ ಆಗಬೇಕು, ನಮ್ಮ ಜೀವನದಲ್ಲಿ ಒಂದು ಶ್ರದ್ಧೆಯಿಂದ ಕೆಲಸಗಳನ್ನು ಮಾಡಬೇಕು. ಈ ಎಲ್ಲ ವಿಚಾರಗಳು ಗುರುವಿನ ಅನುಗ್ರಹದಿಂದ ಸಿಕ್ಕತ್ತೆ. ಹಾಗಾಗಿ ಈ ಜಾತಕದಲ್ಲಿ 11ನೇ ಮನೆಯನ್ನು ನಾವು ನೋಡಿದಾಗ ಈ ವಿಚಾರ ಗೊತ್ತಾಗುತ್ತೆ. ಇನ್ನು ಗುರು ಮತ್ತು ಶುಕ್ರ ಇವರಿಬ್ಬರು ಒಂದೇ ಮನೆಯಲ್ಲಿದ್ದರೆ ಅಥವಾ ಇವರಿಬ್ಬರ ದೃಷ್ಟಿ ಏನಾದರೂ ಪರಸ್ಪರವಾಗಿದ್ದರೆ ವ್ಯಕ್ತಿಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಹಾಗೆ ಅಂಥವ್ರಿಗೆ ತುಂಬ ದಯೆ ಅನ್ನುವಂಥದ್ದು, ಅನುಕಂಪ ಅನ್ನುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಇನ್ನು ಗುರು ಮತ್ತು ರಾಹು ಅಥವಾ ಗುರು ಅಥವಾ ಕೇತು ಇವರೇನಾದರೂ ಜೊತೆಯಲ್ಲಿದ್ದರೆ ಧರ್ಮ ನಿಂದನೆ ಮಾಡುವಂಥದ್ದು ಅಥವಾ ಈ ಧರ್ಮವನ್ನು ಅವಹೇಳನ ಮಾಡುವಂಥ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ. ಸದಾ ಒಂದಲ್ಲ ಒಂದು ಧರ್ಮವನ್ನು ಅವರು ಹೀಯಾಳಿಸ್ತಾ ಇರ್ತಾರೆ. ಅಂತಹ ಒಂದು ಸ್ವಭಾವ ಅವರಿಗೆ ಬಂದುಬಿಡತ್ತೆ. ಇನ್ನು ಚಂದ್ರನಿಂದ ಏನಾದರೂ 4ನೇ ಸ್ಥಾನದಲ್ಲಿ ಗುರು ಇದ್ದರೆ ಅವರು ತಾಯಿಯ ತವರು ಮನೆಯಲ್ಲಿ ಹುಟ್ಟಿರ್ತಾರೆ, ಅಂದರೆ ಅಜ್ಜಿ ಮನೆಯಲ್ಲಿ ಹುಟ್ಟಿರ್ತಾರೆ. ತಾಯಿಯವರ ವಿಶೇಷವಾದಂತಹ ಪ್ರೀತಿ ವಾತ್ಸಲ್ಯ ಅವರಿಗೆ ಸಿಗ್ತಾ ಇರುತ್ತೆ. ಅಜ್ಜಿಯ ಪ್ರೀತಿ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಅಜ್ಜಿಯ ಜೊತೆಯಲ್ಲೇ ಅವರು ಬೆಳೆಯುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಚಂದ್ರನಿಂದ 7 ಅಥವಾ 10ರಲ್ಲಿ ಏನಾದರೂ ಗುರು ಶುಕ್ರ ಇಬ್ಬರು ಇದ್ದರೆ ಅವರಿಗೆ ವೈವಾಹಿಕ ಜೀವನ ಬಹಳ ಚೆನ್ನಾಗಿರುತ್ತೆ. ಸುಖದ ಸುಪ್ಪತ್ತಿಗೆಯಲ್ಲಿರ್ತಾರೆ ಅವರು, ಏಕೆಂದರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅವರಿಗೆ ಇರುವಂಥದ್ದು. ಇನ್ನು ಶನಿಯಿಂದ 2ನೇ ಮನೆಯಲ್ಲೇನಾದರೂ ಗುರು ಇದ್ದರೆ ಅಲ್ಲಿ ಕೆರಿಯರ್ನ ಒಂದು ಆರಂಭದ ದಿನಗಳು ಬಹಳ ಚೆನ್ನಾಗಿರುತ್ತೆ. ಹಾಗೆ ಶನಿ ಮತ್ತು ಗುರು ನಡುವೆ ಯಾವುದೇ ಗ್ರಹ ಇರದೇ ಇದ್ದರೆ ಇನ್ನೂ ಉತ್ತಮವಾದಂತಹ ಒಂದು ವೃತ್ತಿ ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅವರ ವೃತ್ತಿಯಲ್ಲಿ ಅವರಿಗೆ ಬೇಕಾದಷ್ಟು ಬಡ್ತಿಗಳು ಸಿಕ್ಕತ್ತೆ, ಒಳ್ಳೆಯ ಅಧಿಕಾರ ಕೂಡ ಅವರಿಗೆ ಪ್ರಾಪ್ತಿಯಾಗ್ತಾ ಇರುತ್ತೆ. ಇನ್ನು ಶುಕ್ರನಿಂದ 2ರಲ್ಲಿ ಗುರು ಇದ್ದರೆ ಅವರಿಗೆ ಸಿಕ್ಕುವಂಥ ಪಾರ್ಟ್ನರ್ ಇದ್ದಾರಲ್ಲ ಅವರು ತುಂಬ ಭಕ್ತಿಯನ್ನು ಹೊಂದಿರುವಂಥವ್ರು, ಅಂದರೆ ಈ ಧಾರ್ಮಿಕ ನಿಷ್ಠೆ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಪ್ರತಿಭಾವಂತರು ಕೂಡ ಆಗಿರ್ತಾರೆ. ಇನ್ನು ಶುಕ್ರನಿಂದ 12ರಲ್ಲಿ ಗುರು ಇದ್ದಾಗ, ಅಂದರೆ ವ್ಯಯಸ್ಥಾನದಲ್ಲಿ ಗುರು ಏನಾದರೂ ಇದ್ದರೆ ಅವರ ವಿವಾಹ ಅಷ್ಟೊಂದು ಚೆನ್ನಾಗಿರಲ್ಲ. ಅದರಲ್ಲೂ ಮೊದಲನೇ ವಿವಾಹ ಅವರಿಗೆ ಅನ್ಹ್ಯಾಪಿನೆಸ್ಸನ್ನು ಕೊಡುವಂಥದ್ದು, ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ. ಹಾಗಾಗಿ ಶುಕ್ರ ಎಲ್ಲಿದ್ದಾನೆ ಜಾತಕದಲ್ಲಿ ನೋಡಿ, ಅಲ್ಲಿಂದ 12ನೇ ಮನೆಯಲ್ಲಿ ಗುರು ಇರಬಾರ್ದು. ಹಾಗೇನಾದರೂ ಇದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತೀರಿ. ಇನ್ನು ಜಾತಕದಲ್ಲಿ ಗುರು ಮತ್ತು ಶನಿ 6 ಅಥವಾ 8 ಅಥವಾ 2, 12 ಈ ಒಂದು ಸ್ಥಾನದಲ್ಲಿ ಏನಾದರೂ ಇದ್ದರೆ ಅವರು ತುಂಬ ಕಷ್ಟಪಡಬೇಕಾಗತ್ತೆ. ಕಠಿಣವಾದಂತಹ ಕೆಲಸಗಳನ್ನು ಮಾಡ್ತಾರೆ. ಹೊತ್ತಿನ ಊಟಕ್ಕೂ ಕೂಡ ಅವರು ಕಷ್ಟಪಡುವಂತಹ ಸಂದರ್ಭಗಳು ಬರ್ತಾ ಇರುತ್ತೆ. ಹಾಗಾಗಿನೇ ಈ ಜಾತಕದಲ್ಲಿ 6, 8, 2 ಮತ್ತು 12 ಈ 2ರ ಸ್ಥಾನ ಏನಿದೆ ಇಲ್ಲಿ ಗುರು ಮತ್ತು ಶನಿ ಒಟ್ಟಿಗೆ ಇರಬಾರ್ದು. ಇನ್ನು ಬುಧನನ್ನು ಗುರು ಏನಾದರೂ ವೀಕ್ಷಣೆ ಮಾಡ್ತಾ ಇದ್ದರೆ ಆ ವ್ಯಕ್ತಿ ಪದವೀಧರನಾಗ್ತಾನೆ, ಉನ್ನತ ವ್ಯಾಸಂಗವನ್ನು ಮಾಡುವಂಥ ಹಂಬಲವನ್ನು ಅವನು ಕಾಣ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ಬುಧ ಬಹಳ ವಿಶೇಷವಾಗಿ ನಮಗೆ ಬುದ್ಧಿಯನ್ನು ಕೊಡುವಂಥವನು, ಗುರು ಜ್ಞಾನವನ್ನು ಕೊಡುವಂಥವನು. ಹಾಗಾಗಿ ಈ ಬುದ್ಧಿ ಮತ್ತು ಜ್ಞಾನ ಇವೆರಡರ ಸಂಯೋಗ ಅದ್ಭುತವಾದಂತಹ ಒಂದು ಶಿಕ್ಷಣವನ್ನು ಕೊಡುತ್ತೆ. ಹಾಗೆ ಇಲ್ಲಿ ಗುರು ಮತ್ತು ಶನಿ ಒಟ್ಟಿಗೆ ಇದ್ದರೆ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗುವಂಥದ್ದು ಇದೆ. ಅವರು ಜ್ಞಾನದಾಹಿಗಳಾಗಿರ್ತಾರೆ, ಅಂದರೆ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ತುಡಿತ ಅವ್ರಿಗಿರುತ್ತೆ. ಸತ್ಯ ದರ್ಶನಕ್ಕಾಗಿಯೇ ತುಂಬ ಪರಿಶ್ರಮ ಪಡ್ತಾ ಇರ್ತಾರೆ. ಹಾಗಾಗಿ ಹಲವಾರು ಪುಸ್ತಕಗಳನ್ನು ಓದುವಂಥದ್ದು, ಗ್ರಂಥಗಳನ್ನು ಅಭ್ಯಾಸ ಮಾಡುವಂಥದ್ದು, ಹಾಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂಥವರಾಗಿರ್ತಾರೆ ಅಂಥವರು. ಇನ್ನು ನಿಮ್ಮ ಲಗ್ನದಲ್ಲಿ ಏನಾದರೂ ಲಗ್ನಾಧಿಪತಿ ಗುರು ಆಗಿದ್ದಾಗ, ಅದರಲ್ಲೂ ಗುರು 8ರಲ್ಲಿ ಇದ್ದಾಗ ವ್ಯಕ್ತಿಗೆ ಹೇರಳವಾದಂತಹ ಸಂಪತ್ತು ಶೇಖರಣೆ ಆಗುತ್ತೆ. ಬೇರೆ ಬೇರೆ ಮೂಲದಿಂದ ಆದಾಯ ಸಿಕ್ಕತ್ತೆ. ಹಾಗೆ ತವರು ಮನೆಯಿಂದಾಗಲಿ ಅಥವಾ ಗಂಡನ ಮನೆಯಿಂದಾಗಲಿ ಅಥವಾ ಇಲ್ಲಿ ಗಂಡಸಿಗೆ ಹೆಂಡತಿಯ ಮನೆಯಿಂದ ಕೂಡ ಕೆಲವೊಂದು ಭೌತಿಕ ಸಂಪತ್ತುಗಳು ಸಿಕ್ಕುವಂಥದ್ದು ಇರುತ್ತೆ. ಇನ್ನು ಗುರು 11ನೇ ಮನೆಯ ಅಧಿಪತಿಯಾಗಿ ಮಕರ ರಾಶಿಯಲ್ಲಿ ಏನಾದರೂ ಇದ್ದರೆ ಅಲ್ಲಿ ಸಂಪತ್ತು ಕಡಿಮೆ ಆಗಿಬಿಡುತ್ತೆ. ಏಕೆಂದರೆ ಅದು ಶನಿಯ ಮನೆ, ಅದು ಈ ಮಕರ ರಾಶಿ. ಅದರಲ್ಲೂ 11ರಲ್ಲಿ ಗುರು ಇದ್ದರೂ ಕೂಡ ಲಾಭಸ್ಥಾನದಲ್ಲಿ ಪ್ರಯೋಜನ ಆಗಲ್ಲ. ಏಕೆಂದರೆ ಗುರು ಮಕರ ರಾಶಿಯಲ್ಲಿ ಇರುವಂಥವನು. ಅಂಥವ್ರಿಗೆ ಎಷ್ಟು ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ಲಲ್ಲ. ಇನ್ನು 8ನೇ ಮನೆಗೆ ಗುರು ನೋಡ್ತಾ ಇದ್ದರೆ ವ್ಯಕ್ತಿಯನ್ನು ಹಗರಣಗಳಿಂದ ಬಚಾವ್ ಮಾಡಿ
ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿಸ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿ ಅವರಿಗೆ ಅಪವಾದಗಳು ಬರುತ್ತೆ, ಕಾನೂನಿನ ತೊಡಕುಗಳು ಬರುತ್ತೆ. 8ನೇ ಮನೆಯಲ್ಲಿ ಗುರು ನೋಡ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಅವರು ನ್ಯಾರೋ ಎಸ್ಕೇಪ್ ಆಗುವಂಥದ್ದು ಅದು ಗುರುವಿನ ಪ್ರಭಾವದಿಂದ. ಹಾಗಾಗಿ ಅವರಿಗೆ ಒಂದು ಪರಿವರ್ತನೆ ಆಗಿಬಿಡುತ್ತೆ. ಅಲ್ಲಿಂದ ಮುಂದೆ ಅವರು ಜೀವನದಲ್ಲಿ ಸರಿ ಹೋಗ್ಬಿಡ್ತಾರೆ. ಇನ್ನು ಜಾತಕದಲ್ಲಿ ಗುರು ತುಂಬ ಸ್ಟ್ರಾಂಗ್ ಆಗಿ ಇದ್ದಂಥವರು ವಿಶೇಷವಾಗಿ ಮಕ್ಕಳ ಜೊತೆ ಹೆಚ್ಚು ಬಾಂಧವ್ಯವನ್ನು ಹೊಂದಿರ್ತಾರೆ. ಹಾಗೆ ಶುಕ್ರ ಸ್ಟ್ರಾಂಗ್ ಆಗಿದ್ದರೆ ಹೆಂಡತಿಗೆ ಅಂಟಿಕೊಂಡಿರ್ತಾರೆ. ಇಲ್ಲಿ ಯಾರು ಮಕ್ಕಳ ಜೊತೆ ವಿಶೇಷ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ, ಹೆಂಡತಿಯ ಜೊತೆಯಲ್ಲಿ ಅಥವಾ ಗಂಡನ ಜೊತೆಯಲ್ಲಿ ಯಾರು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಅನ್ನೋಂಥದ್ದಕ್ಕೆ ಇಲ್ಲಿ ಗುರು ಯಾವ ಮನೆಯಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ ಅನ್ನೋಂಥದ್ದನ್ನು ನೋಡಬೇಕು. ಹಾಗೆ 12ರಲ್ಲಿ ಏನಾದರೂ ಗುರು ಇದ್ದು ಶುಕ್ರ ನೋಡ್ತಾ ಇದ್ದರೆ ಅಥವಾ 12ರಲ್ಲಿ ಶುಕ್ರ ಇದ್ದು ಗುರು ಶುಕ್ರನನ್ನು ನೋಡ್ತಾ ಇದ್ದರೆ ಅವರಿಗೆ ಶ್ರೀಮಂತಿಕೆಯ ಜೀವನ ಇರುತ್ತೆ. ಅವರು ವಿಶೇಷವಾಗಿ ತಮ್ಮ ಪಿತ್ರಾರ್ಜಿತವಾಗಿ ಬರುವಂಥ ಆಸ್ತಿ ಅಂತಸ್ತುಗಳನ್ನು ಅನುಭವಿಸುವಂಥವ್ರಾಗ್ತಾರೆ. ಇನ್ನು ಕೆಲವರು ಕುಂಭರಾಶಿಯನ್ನು ಗುರುವಿನ ಉಚ್ಚ ಸ್ಥಾನ ಅಂತಾರೆ. ಯಾಕೆಂದರೆ ಗುರು ಮಿತ್ರಕಾರಕ ಆಗಿರ್ತಾನೆ. ಆ ಕಾರಣದಿಂದಲೇ 11ರಲ್ಲಿ ಗುರು ಇದ್ದಾಗ ವ್ಯಕ್ತಿಗೆ ಒಂದು ಅತ್ಯುತ್ತಮವಾದಂಥ ಸ್ನೇಹಿತರು ಸಿಗ್ತಾರೆ. ಪ್ರಾಣಕ್ಕೆ ಪ್ರಾಣ ಕೊಡುವಂತಹ ಸ್ನೇಹಿತರು ಕೂಡ ಸಿಕ್ಕುವಂಥದ್ದು ಇದೆ. ಈ ಕಾರಣದಿಂದಲೇ ಗುರುವನ್ನು ಬಹಳ ವಿಶೇಷವಾಗಿ ಜಾತಕದಲ್ಲಿ ಗಮನಿಸುವಂಥದ್ದಿದೆ. ಹಾಗೆ ಈ ಗುರು ಏನಾದರೂ 10ರಲ್ಲಿದ್ದರೆ ಅವರ ಮರಣೋತ್ತರ ಕರ್ಮ ಅವನ ಮಗನೇ ಮಾಡ್ತಾನೆ, ಮಗ ಇರಬೇಕು ಅಷ್ಟೇ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಗುರು 10ರಲ್ಲಿದ್ದರೆ ಒಂದು ವಿಶೇಷ ಫಲ ಸಿಕ್ಕತ್ತೆ ಅನ್ನುವಂಥದ್ದು. ಇನ್ನು ಮೇಷಲಗ್ನವಾಗಿ 12ರಲ್ಲಿ ಗುರು ಅಥವಾ ಮಕರದಲ್ಲಿ ಗುರು ಇದ್ದರೂ ಕೂಡ ಒಳ್ಳೆಯ ಫಲ ಸಿಕ್ಕತ್ತೆ ಅನ್ನುವಂಥದ್ದು. ಏಕೆಂದರೆ ಅಲ್ಲಿ ಮೇಷಲಗ್ನವಾಗಿ ಇರಬೇಕು. ಇನ್ನು ಸ್ತ್ರೀ ಜಾತಕದಲ್ಲಿ ಗುರು 4ರಲ್ಲಿ ಇದ್ದಾಗ ಅವರು ತುಂಬ ಗೌರವವನ್ನು ಸಂಪಾದನೆ ಮಾಡಿಕೊಳ್ತಾರೆ. ಅವರಿಗೆ ಜೀವನದಲ್ಲಿ ತುಂಬ ಸಂತೋಷ ಅನ್ನುವಂಥದ್ದು ಇರುತ್ತೆ. ಅವರು ಮನೆಯಲ್ಲಿ ತುಂಬ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ಒಟ್ಟಾರೆ ಅವರ ಜೀವನ ಸಂತೃಪ್ತಿದಾಯಕವಾಗಿರುತ್ತೆ. ಇನ್ನು ಕೆಲವು ಜಾತಕದಲ್ಲಿ ನೋಡಿ ಗುರು ತುಂಬ ವೀಕ್ ಆಗಿರ್ತಾನೆ, ಗುರು ಪೀಡಿತನಾಗಿರ್ತಾನೆ. ಅದರಲ್ಲೂ 6ರಲ್ಲಿ ಏನಾದರೂ ಗುರು ಏನಾದರೂ ಇದ್ದರೆ ಅಲ್ಲಿ ಪುತ್ರದೋಷ ಉಂಟಾಗತ್ತೆ. ಅವರಿಗೆ ಗಂಡು ಸಂತತಿ ಆಗಲ್ಲ. ಗಂಡು ಮಕ್ಕಳಾದರೂ ಕೂಡ ಆ ಮಕ್ಕಳಲ್ಲಿ ಏನೋ ಅಂಗವಿಕಲತೆ ಇರ್ಬೋದು ಅಥವಾ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ 6ರಲ್ಲಿ ಗುರು ವೀಕ್ ಆಗಿರಬಾರ್ದು. ಒಂದು ವೇಳೆ ಏನಾದರೂ ಜಾತಕದಲ್ಲಿದ್ದರೆ ಗುರುವನ್ನು ಬಲಪಡಿಸ್ಕೊಳ್ಬೇಕು ಕೆಲವೊಂದು ಪರಿಹಾರ ಕ್ರಮಗಳ ಮೂಲಕ. ಇನ್ನು ಗುರುವಿನಿಂದ 4ರಲ್ಲಿ ವಕ್ರಿ ಗ್ರಹ ಯಾವುದಾದ್ರೂ ಇದ್ದರೆ ಅಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತಹ ಹಾಗೆ ಪತಿಪತ್ನಿಯರ ಮಧ್ಯೆ ಸಂಬಂಧದಲ್ಲಿ ಒಂದು ಕಿರಿಕಿರಿ ಮೂಡುವಂಥ ಸಾಧ್ಯತೆಗಳಿರುತ್ತೆ. ಇನ್ನು 5 ಅಥವಾ 9ರಲ್ಲಿ ಗುರು ಇದ್ದವರಿಗೆ ಒಂದು ರೀತಿಯಲ್ಲಿ ಒಂದು 6th ಸೆನ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನು ಇಂಟ್ಯೂಷನ್ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಮುಂದೆ ಏನಾಗಬಹುದು ಅನ್ನುವಂಥದ್ರ ಮುನ್ಸೂಚನೆ ಏನೋ ಅವರಿಗೆ ಸಿಗ್ತಾ ಇರುತ್ತೆ. ಕೆಲವೊಮ್ಮೆ ಅದು ನಿಜ ಕೂಡ ಆಗಿಬಿಡುತ್ತೆ. ಹಾಗಾಗಿ ವಿಶೇಷವಾಗಿ ಇದನ್ನು ಕೂಡ ಗಮನಿಸಬೇಕು. ಇನ್ನು ಜಾತಕದಲ್ಲಿ 1ನೇ ಮನೆಯಲ್ಲಿ ಗುರು ಏನಾದರೂ ಇದ್ದರೆ ಅವರ ತಂದೆಗೆ ದೀರ್ಘಾಯಸ್ಸು ಇರುತ್ತೆ. ಹಾಗೆ ಚಂದ್ರನನ್ನು ಗುರು ನೋಡ್ತಾ ಇದ್ದರೆ ಅವರು ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ತಾರೆ. ತುಂಬ ಏಕಾಗ್ರತೆ ಇರುತ್ತೆ ಅಂಥವ್ರಿಗೆ. ಹಾಗೆ ಚಂದ್ರನಿಂದ 4, 6, 8ರಲ್ಲಿ ಏನಾದರೂ ಗುರು ಇದ್ದರೆ ಅವರಿಗೆ ಹಣಕಾಸಿನ ಸುಭದ್ರತೆ ಇರುತ್ತೆ. ಯಾವುದೋ ಒಂದು ಮೂಲದಿಂದ ಹಣ ಅವರಿಗೆ ತುಂಬ ಸ್ಟ್ರಾಂಗಾಗಿ ಶಾಶ್ವತವಾಗಿ ಹರಿದು ಬರ್ತಾ ಇರುತ್ತೆ. ಹಾಗಾಗಿ ಕೂತು ತಿಂದರೂ ಕೂಡ ತೊಂದರೆ ಇಲ್ಲ, ಏಕೆಂದರೆ ಅವರಿಗೆ ಹಣ ನಿರಂತರವಾಗಿ ಬರುತ್ತೆ. ಇನ್ನು ಗುರು ತಾನಿರುವ ಮನೆಯಲ್ಲೇ ವೀಕಾಗಿ ನೋಡುವಂಥ ಮನೆ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ಭಾಳ ವಿಶೇಷವಾಗಿ ಹಣದ ಹರಿವು ಬರುವಂಥದ್ದು ಕೂಡ ಇರುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಸಕ್ತಿ ಇರಬೇಕು ಅಂತ ಹೇಳಿದ್ರೆ ಗುರು ಸ್ಟ್ರಾಂಗ್ ಆಗಿರಬೇಕು. ಅಲ್ಲಿ ಜ್ಯೋತಿಷ್ಯದಲ್ಲಾಗಲಿ ಬೇರೆಯವರಿಗೆ ಮಾರ್ಗದರ್ಶನ ಮಾಡುವಂಥ ವಿಚಾರದಲ್ಲಾಗಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಇನ್ನು ಲಗ್ನದಿಂದ ಗುರು ಕೇಂದ್ರದಲ್ಲಿ ಏನಾದರೂ ಇದ್ದರೆ ಅವರು ಬಹಳ ಬೇಗ ಜೀವನದಲ್ಲಿ ಸೆಟ್ಲ್ ಆಗಿಬಿಡ್ತಾರೆ. ಅಂದರೆ ನೋಡಿ, ಕಿರಿಯ ವಯಸ್ಸಿಗೆ ಅವರು ಒಂದು ವಾಹನವನ್ನು ಖರೀದಿ ಮಾಡ್ತಾರೆ, ಮನೆಯನ್ನು ಖರೀದಿ ಮಾಡ್ತಾರೆ, ವಿವಾಹ ಆಗತ್ತೆ, ಮಕ್ಕಳಾಗತ್ತೆ. ಹಾಗೆ ಅವರ ಆದಾಯ ಕೂಡ ಬಹಳ ಹೆಚ್ಚಾಗಿರುತ್ತೆ. ಅಂಥ ಒಂದು ಸಂದರ್ಭ ಬಹಳ ಕಿರಿಯ ವಯಸ್ಸಿನಲ್ಲೇ ಜೀವನದಲ್ಲಿ ಸೆಟ್ಲ್ ಆಗುವಂಥದ್ದು. ಇನ್ನು ಗುರು ಏನಾದರೂ 2, 5, 8, 11ನೇ ಮನೆಯಲ್ಲಿ ಏನಾದರೂ ಇದ್ದರೆ ಅವರು ಅವರ ಜೀವಿತದ ಕೊನೆಗಾಲದಲ್ಲಿ ಸೆಟ್ಲ್ ಆಗ್ತಾರೆ.
ಇನ್ನು ವಿಶೇಷವಾಗಿ ಗುರು 1, 2, 10, 11ನೇ ಮನೆಯಲ್ಲಿದ್ದರೆ ವಯಸ್ಸಾದ ಸಂಬಂಧಿಕರ ಸಹಕಾರದಿಂದ ಅವರು ಸೆಟ್ಲ್ ಆಗಬೇಕು. ಹಾಗಾಗಿ ಅವರಿಗೆ ಸ್ವಯಂ ಆಗಿ ಉದ್ಯೋಗ ಮಾಡುವಂಥದ್ದು, ಹಾಗೆ ಜೀವನದಲ್ಲಿ ಸೆಟ್ಲ್ ಆಗುವಂಥ ಸಾಮರ್ಥ್ಯ ಇರಲ್ಲ. ಬೇರೆ ಯಾರಾದರೂ ಒಬ್ಬರು ಅವರಿಗೆ ಪರವಾಗಿ ನಿಂತು ಅವರಿಗೆ ಸಹಾಯವನ್ನು ಮಾಡಬೇಕು. ಹಾಗೆ ಹಣಕಾಸಿನ ಸಂಸ್ಥೆಯಲ್ಲಿ ದುಡಿಯುವಂಥವರು ಕೂಡ ಆಗ್ತಾರೆ ಗುರು ಸ್ಟ್ರಾಂಗ್ ಆಗಿದ್ದಾಗ. ಇನ್ನು ಶನಿಯಿಂದ 2ರಲ್ಲಿ ಗುರು ಇದ್ದರೆ ಬಯಕೆಗಳನ್ನು ಪೂರೈಸ್ಕೊಳ್ತಾರೆ. ಆಸೆ ಆಕಾಂಕ್ಷೆಗಳು ಹೇಗಿರುತ್ತೆ ಅದನ್ನು ಕಷ್ಟಪಟ್ಟಾದರೂ ಕೂಡ ಪೂರೈಸಿಕೊಳ್ಳುವಂಥದ್ದು ಇದೆ. ಯಾಕೆಂದರೆ ಅವರಿಗೆ ಒಂದು ರೀತಿಯ ಡಿಟರ್ಮಿನೇಷನ್ ಇರುತ್ತೆ. ಏಕೆಂದರೆ ಕೆಲಸಗಳಾಗಬೇಕು, ಗುರಿಯನ್ನು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲೇ ಏಕಪ್ರಕಾರವಾಗಿ ಅವರು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇದರಿಂದ ಅವರು ಬಹಳ ಬೇಗ ಬಯಕೆಗಳನ್ನು ಪೂರೈಸಿಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಬಂಧುಗಳೇ, ಒಂದು ಜಾತಕದಲ್ಲಿ ನಾವು ಈ ಪರಿವರ್ತನಾ ಯೋಗದ ಜೊತೆಗೆ ಗುರು ಇರುವಂಥ ಸ್ಥಾನವನ್ನು ಕೂಡ ನೋಡಬೇಕು. ಇವೆಲ್ಲವೂ ಕೂಡ ನಾವು ನಿತ್ಯ ಮಾಡುವಂಥ ಕೆಲಸ ಕಾರ್ಯಗಳಿಗೂ ಕೂಡ ಒಂದು ರೀತಿಯಲ್ಲಿ ಹೊಂದಾಣಿಕೆ ಆಗುತ್ತೆ. ಹಾಗಾಗಿ ಈ ದಿನ ಹೊರಟಂತಹ ಕೆಲಸ ಎಲ್ಲ ಕಡೆ ಯಶಸ್ವಿ ಆಯಿತು, ಎಲ್ಲೂ ನಮಗೆ ಸೋಲಾಗಲಿಲ್ಲ, ಎಲ್ಲೂ ನಮಗೆ ಬೇಸರ ಆಗಲಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಈ ಗುರುವಾಗಲಿ, ಪರಿವರ್ತನಾ ಯೋಗವಾಗಲಿ, ಅಥವಾ ಉತ್ತಮವಾದಂತಹ ಸಮಯದಲ್ಲಿ ಆರಂಭ ಮಾಡಿರುವಂಥ ಈ ಪ್ರಯತ್ನ ಆಗಲಿ, ಎಲ್ಲವೂ ಒಟ್ಟಾರೆ ಸೇರಿ ನಮಗೆ ಅನುಗ್ರಹಪೂರ್ವಕವಾದ ಆಶೀರ್ವಾದವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಈ ಜಾತಕದ ಪರಿಶೀಲನೆಯ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ತುಂಬ ಸಕ್ಸಸ್ಸು ಮೇಲಿಂದ ಮೇಲೆ ಆಗ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಇದೆ ಅಂತ ಹೇಳಿದ್ರೆ ಅವನ ಜಾತಕದಲ್ಲಿ ಈ ರೀತಿಯ ಗುರುವಿನ ಪ್ರಭಾವ ಕೂಡ ಇರುತ್ತೆ. ಹಾಗೆ ಉಳಿದ ಗ್ರಹಗಳು ಕೂಡ ಇದಕ್ಕೆ ಅಟ್ರಿಬ್ಯೂಟ್ ಮಾಡುವಂಥದ್ದು ಇದೆ. ಆದರೆ ಮುಂದೆ ನಾವು ಸಂದರ್ಭ ಸಿಕ್ಕಾಗ ನೋಡೋಣ ಬೇರೆ ಯಾವ ಯಾವ ಗ್ರಹಗಳಿಂದ ಯಾವ ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು. ಒಟ್ಟಾರೆ ಈ ಗುರುವಿನ ಸ್ಥಾನ ಏನಿದೆ ಜಾತಕದಲ್ಲಿ ಅದು ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಗುರುವನ್ನು ಬಲಪಡಿಸ್ಕೊಳ್ಬೇಕು. ಗುರುಗಳ ದರ್ಶನ ಮಾಡುವಂಥದ್ದು, ಗುರು ಸೇವೆಯನ್ನು ಮಾಡುವಂಥದ್ದು, ಹಾಗೆ ಹಳದಿ ವಸ್ತ್ರಗಳನ್ನು ದಾನ ಮಾಡುವಂಥದ್ದು, ಇನ್ನು ಸ್ನಾನ ಮಾಡುವಂಥ ನೀರಿಗೆ ಚಿಟಿಕೆ ಅರಿಶಿನವನ್ನು ಬೆರೆಸಿ ಸ್ನಾನ ಮಾಡುವಂಥದ್ದು, ಇವೆಲ್ಲ ಗುರುವನ್ನು ಬಲಪಡಿಸ್ಕೊಳ್ಳಿಕ್ಕೆ ಇರುವಂತಹ ಪರಿಹಾರಗಳು. ಇದನ್ನು ಅನುಸರಣೆ ಮಾಡ್ತಾ ಇರಿ. ಗುರುವಿನ ಬಲ ಸಿಕ್ಕತ್ತೆ, ಗುರು ಪ್ರಬಲನಾಗ್ತಾನೆ. ಆಗ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡಲಿಕ್ಕೆ, ಅದನ್ನು ಮುಂದುವರಿಸಲಿಕ್ಕೆ ಸಹಾಯಕವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಯಲ್ಲಿ ಚಂದ್ರ. ಏಕೆಂದರೆ ಮೀನರಾಶಿಯಲ್ಲಿರುವಂಥ ಚಂದ್ರನಿಂದ ಈ ದಿನ ಮನಸ್ಸಿಗೆ ಏನೋ ವಿಚಿತ್ರವಾದಂತಹ ಒತ್ತಡಗಳು ಬರುತ್ತೆ. ಹಾಗೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಅನುಕೂಲಕರವಾದಂತಹ ವಾತಾವರಣ ಇಲ್ಲ. ಸನ್ನಿವೇಶ ಸ್ವಲ್ಪ ಬಿಗಡಾಯಿಸಿರುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಿರಿಕಿರಿಯನ್ನೇ ಉಂಟು ಮಾಡುವಂಥದ್ದು. ಎಲ್ಲಿ ಹೋಗಲಿ, ಯಾವುದೇ ಕೆಲಸ ನೀವು ಕೈ ಹಿಡಿದ್ರೂ ಕೂಡ ಅದರಲ್ಲಿ ಒಂದು ಆರಂಭಿಕ ತೊಡಕುಗಳು ಇದ್ದೇ ಇರುತ್ತೆ. ಹಾಗಾಗಿ ಯಾವುದೂ ಕೂಡ ಈ ದಿನ ನಿಮಗೆ ಸುಲಭವಾಗಿ ಕೆಲಸಗಳಾಗಲ್ಲ. ಇದರಿಂದ ಭಾವೋದ್ವೇಗಕ್ಕೆ ಒಳಗಾಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇಲ್ಲಿ ಉದ್ವೇಗ ಇದ್ದಾಗ ಕೆಲಸವನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗುತ್ತೆ. ಇದರಿಂದ ಕೆಲಸ ಸಮರ್ಪಕವಾಗಿ ಆಗಲ್ಲ. ತತ್ಪರಿಣಾಮವಾಗಿ ಫಲಿತಾಂಶಗಳು ಕೂಡ ಅಷ್ಟೊಂದು ಸುಧಾರಣೆಯತ್ತ ಇರಲ್ಲ. ಹಾಗಾಗಿನೇ ಈ ದಿನ ಅರ್ಧಂಬರ್ಧ ಫಲಿತಾಂಶಗಳು ಬರುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯಕ್ಕೆ ತಕ್ಕ ಮನ್ನಣೆ ಕೂಡ ಎಲ್ಲೂ ಸಿಕ್ಕಲ್ಲ ಈ ದಿನ. ಹಾಗಾಗಿ ಯಾವುದೇ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥ ಒಂದು ಸಾಹಸವನ್ನು ಮಾಡಬೇಡಿ ಈ ದಿನದಲ್ಲಿ. ಹಾಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಡೆತಡೆಗಳ ಜೊತೆಗೆ ಒಂದು ರೀತಿಯ ಪೈಪೋಟಿ ಇರುವಂಥದ್ದು, ಅನ್ಹೆಲ್ತಿ ಕಾಂಪಿಟೇಷನ್ ಇದೆ ಈ ದಿನ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ನಿಮಗೆ ತುಂಬ ತಾಳ್ಮೆ ಬೇಕು. ಹಾಗೆ ಯಾವುದೇ ಒಂದು ವಿಚಾರಗಳಲ್ಲಾಗಲಿ, ಯಾವುದೇ ಕಾರ್ಯಗಳಲ್ಲಾಗಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇದೆ, ತುಂಬ ಎನರ್ಜಿ ಇದೆ. ಆದರೆ ಮುಂದೆ ಹೋದರೆ ಎಲ್ಲಿ ಸೋಲಾಗತ್ತೆ ಅನ್ನುವಂಥ ಭಯದ ನೆರಳಲ್ಲೇ ಈ ದಿನ ನೀವು ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಅನುಕೂಲಕರವಾದಂಥ ಒಂದು ಸನ್ನಿವೇಶ ಇರಬೇಕು. ಸಾಧಾರಣ ಮಟ್ಟಿಗಾದರೂ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಗಣಪತಿಯನ್ನು ಆರಾಧನೆ ಮಾಡಬೇಕು. ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ತಾ ಇರಬೇಕು, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಅದರಲ್ಲೂ ಕೈಗೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆದರೂ ಕೂಡ ಬಹಳ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿನೇ
ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ, ನಿಮ್ಮ ವ್ಯಾಪಾರದಲ್ಲಾಗಲಿ, ಅಥವಾ ನೀವು ಯಾವುದೇ ಚಟುವಟಿಕೆಗಳನ್ನು ಮಾಡಿ, ಒಂದು ಪುಟ್ಟ ಮನೆ ಕೆಲಸ ಮಾಡಿ, ಅದರಲ್ಲೂ ನಿಮಗೆ ಸಂತೃಪ್ತಿಯ ವಾತಾವರಣ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗಾಗಿ ಈ ದಿನ ನೀವು ಪ್ರತಿಯೊಂದು ವಿಚಾರವನ್ನು ಕೂಡ ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ಬೇರೆಯವರ ಮಾತುಗಳನ್ನು ವಿಶೇಷ ದೃಷ್ಟಿಯಿಂದ ನೋಡುವಂಥದ್ದು, ಹಾಗೆ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗುವಂಥ ಒಂದು ಮನಸ್ಥಿತಿ ಬಹಳ ಚೆನ್ನಾಗಿದೆ ಈ ದಿನ. ಹಾಗೆ ನಿಮಗೆ ಯಾವುದೇ ರೀತಿಯ ಒತ್ತಡಗಳಿರಲಿ, ಸಾಲದ ಬಾಧೆಗಳಿರಲಿ, ಅದನ್ನು ನಿಮ್ಮ ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಮನಸ್ಸಿಗೆ ಸಮಾಧಾನ ಇರುತ್ತೆ. ಏನೋ ಒಂದು ಚೇತರಿಕೆ ಇದೆ. ನಿನ್ನೆಗಿಂತ ಈ ದಿನ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ನಿಮ್ಮ ಸಂಗಾತಿಯ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕಾಂಗಿಯಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಹಾಗೆ ಕೆಲವೊಂದು ವಿಚಾರಗಳೇನಿದೆ, ಅದರ ಸಮಸ್ಯೆಯ ಮೂಲವನ್ನು ನೀವು ಅರಿತುಕೊಳ್ಬೇಕಾಗತ್ತೆ. ಎಲ್ಲಿಂದ ಸಮಸ್ಯೆ ಉಂಟಾಯಿತು, ಅದಕ್ಕೆ ಪರಿಹಾರ ಏನು ಮಾಡಬೇಕು, ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಹೇಗೆ ಅನ್ನುವಂಥದ್ದನ್ನು ನೋಡಬೇಕು. ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ ಕಾಣಿಸುತ್ತೆ, ಆದರೆ ಸ್ವಲ್ಪ ಒಳಗೆ ಹೋದಾಗಲೇ ಅದರ ಒಂದು ಕಷ್ಟ ಸುಖಗಳ ಪರಿಚಯ ಆಗುವಂಥದ್ದು. ಹಾಗಾಗಿ ನೀವು ಯಾವುದೇ ಕೆಲಸ ಆದರೂ ಕೂಡ ಆ ಒಂದು ಲೆವೆಲ್ಗೆ ಹೋಗಿ ಅದನ್ನು ಸಾಧಕ ಬಾಧಕಗಳನ್ನು ನೋಡೇನೆ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಸ್ಪರ್ಧಿಗಳ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮಗೆ ಕೆಲವು ಕೆಲಸಗಳಿಗೆ ಸಹಾಯ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು. ಅದಕ್ಕಾಗಿ ಯಾರಿಂದ ಯಾವ ಸಹಾಯ ಪಡ್ಕೊಳ್ಬೋದು ಅನ್ನುವಂಥ ಒಂದು ಗುಣಾಕಾರ ಮಾಡಿ, ಲೆಕ್ಕಾಚಾರ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 10ನೇ ಮನೆ. ಹಾಗಾಗಿನೇ ಈ ದಿನ ಹೆಚ್ಚಿನ ಸಮಯವನ್ನು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿನಿಯೋಗಿಸುವಂಥದ್ದು ಇದೆ. ಎಲ್ಲೂ ಕೂಡ ಸಮಯ ವ್ಯರ್ಥ ಆಗಲ್ಲ ಈ ದಿನ. ಟೈಮ್ ಈಸ್ ಮನಿ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿಬಿಟ್ಟಿದೆ. ಹಾಗಾಗಿ ಈ ದಿನ ನಿಮ್ಮ ಚಟುವಟಿಕೆಗಳಿಗಾಗಿ ಅಮೂಲ್ಯ ಸಮಯವನ್ನು ಮೀಸಲಿಡುವಂಥದ್ದು. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ನೀತಿ ನಿಯಮಗಳಿದ್ದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಪರಿಪಾಲನೆ ಮಾಡ್ತೀರಿ. ಒಂದು ಶಿಸ್ತು ಈ ದಿನ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸದಲ್ಲಾಗಲಿ, ನಿಮ್ಮ ಒಂದು ಕೃತಿಯಲ್ಲಾಗಲಿ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೂ ಕೂಡ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಹಳೆಯ ವಿಚಾರಗಳು ಸ್ವಲ್ಪ ನೆನಪಿಗೆ ಬರುವಂಥದ್ದು. ಹಾಗಾಗಿ ಈ ದಿನದ ಕೆಲಸಗಳು ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಹಳೆಯದನ್ನು ಜ್ಞಾಪಿಸ್ಕೊಂಡಾಗ ಅಲ್ಲಿ ಆಗಿರುವಂಥ ವಿದ್ಯಮಾನಗಳಿಂದ ಈ ದಿನ ಒಂದು ಆಲೋಚನೆಗೆ ಮುಳುಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಮೃದು ಸ್ವಭಾವ ಇದೆಯಲ್ಲ, ಇದು ಎಲ್ಲರನ್ನ ಆಕರ್ಷಿಸುತ್ತೆ. ನಿಮ್ಮ ಮಾತು ಎಲ್ಲರನ್ನ ಮೆಸ್ಮರೈಸ್ ಮಾಡುತ್ತೆ. ಹಾಗಾಗಿ ಈ ದಿನ ನಿಮಗೆ ಏನೋ ಒಂದು ಸಂಮೋಹನ ಒಂದು ಶಕ್ತಿ ಇರುವಂಥದ್ದು, ಇತರರನ್ನು ಆಕರ್ಷಣೆ ಮಾಡುವಂಥದ್ದು, ಅಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ಬಹಳ ಎಚ್ಚರಿಕೆಯಿಂದ ಮುಂದುವರಿತೀರಿ. ಹಾಗೆ ದೂರದ ಪ್ರಯಾಣ ಇರ್ಬೋದು, ಹೊರ ಸಂಚಾರ ಇರ್ಬೋದು, ನಿಮಗೆ ಶುಭ ಲಾಭವನ್ನು ಈ ದಿನ ತರುತ್ತೆ. ಹಾಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ದಿನ ಬಹಳ ವಿಶೇಷವಾಗಿ ನೋಡ್ತೀರಿ. ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ ವಿಧಾನದ ಬಗ್ಗೆ ಚರ್ಚೆ ಮಾಡ್ತೀರಿ. ಹಾಗಾಗಿ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭಗಳು ಜಾಸ್ತಿ ಇದೆ. ಇನ್ನು ಸ್ವಲ್ಪ ಹಣಕಾಸಿನ ವ್ಯವಹಾರಗಳಿಂದ ಈ ದಿನ ದೂರ ಇರಿ. ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಏಕೆಂದರೆ ಭವಿಷ್ಯದ ಒಂದು ಅಗತ್ಯಕ್ಕಾಗಿ ಉಳಿತಾಯ ಮಾಡುವಂಥ ಒಂದು ಅಗತ್ಯನೂ ಇದೆ, ಅದರ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಹಣದ ವಿಚಾರ, ಲಾಭದ ವಿಚಾರ, ಹಾಗೆ ಬೇರೆ ಬೇರೆ ಮೂಲಗಳಿಂದ ಬರುವಂಥ ಆದಾಯದ ವಿಚಾರ, ಇದರ ಬಗ್ಗೆ ಈ ದಿನ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಪಾರ್ವತಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನ ನೀವು ಯಾರನ್ನು ನಂಬ್ತೀರೋ ಅವರೇ ಕೈ ಕೊಡುವಂಥವ್ರು.
ಹಾಗೆ ಹೆಚ್ಚು ಅವಲಂಬನೆ ಮಾಡಿದಷ್ಟು ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಹಾಗಾಗಿ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಕ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ ಎಲ್ಲವೂ ಕೂಡ ಇದೆ. ಅದನ್ನು ಬಳಸ್ಕೊಂಡು ಈ ದಿನ ಕೆಲಸಗಳನ್ನು ಮುಂದುವರಿಸಿ. ಹಾಗೆ ಈ ದಿನ ನಿಮ್ಮ ಒಂದು ಪ್ರೀತಿ, ವಾತ್ಸಲ್ಯ, ಒಂದು ಸಹಕಾರ, ಹಾಗೆ ಇತರರಿಗೆ ಮಾಡುವಂಥ ಒಂದು ಸೇವೆ, ಇದರ ಬಗ್ಗೆ ಹೆಚ್ಚು ಕಾಳಜಿ, ಕಳಕಳಿ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಕೆಲವು ಕೆಲಸಗಳಿಂದ ಸ್ವಲ್ಪ ಹತಾಶೆ ಉಂಟಾಗ್ಬೋದು. ಅದರ ಬೇಸರ ಆಗಲಿ, ಜಿಗುಪ್ಸೆ ಆಗಲಿ ಈ ದಿನ ಸ್ವಲ್ಪ ಕಾಲ ಇರುವಂಥದ್ದು, ತಾತ್ಕಾಲಿಕವಾಗಿ ಬಂದ್ಬಿಡುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ನಿಮ್ಮ ಕೆಲಸಗಳತ್ತ ಗಮನ ಹರಿಸಿ. ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದಾದ ಮತ್ತೊಂದು ಸಮಸ್ಯೆಯ ಕಡೆಗೆ ನೀವು ಗಮನ ಕೊಡಬೇಕು. ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೋದು ಅನ್ನೋಂಥದ್ರ ಬಗ್ಗೆ ವಿಶೇಷವಾದ ಯೋಜನೆಯನ್ನು ಹಾಕ್ಕೊಳ್ಬೇಕು. ಆಗ ಈ ಸಣ್ಣ ಸಮಸ್ಯೆ ಮರೆತು ಹೋಗುತ್ತೆ. ಹಾಗಾಗಿನೇ ಈ ದಿನ ತುಂಬ ಸ್ಟ್ರಾಟಜಿಕ್ಕಾಗಿ ಇರಬೇಕು. ನೀವು ತುಂಬ ಒಂದು ತಂತ್ರವನ್ನು, ಹಾಗೆ ಒಂದು ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಉಪಯೋಗಿಸೇ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗುವಂಥದ್ದು. ಏಕೆಂದರೆ ನಿಮ್ಮ ಚಿಂತನೆ ಈ ದಿನ ಸ್ವಲ್ಪ ತದ್ವಿರುದ್ಧವಾಗಿ ಇರುತ್ತೆ. ಇನ್ನು ದೂರ ಪ್ರಯಾಣದಲ್ಲಿ ನಿಮಗೆ ಸುಖ ಇಲ್ಲ, ಸೌಖ್ಯ ಇಲ್ಲ. ಸಾಧ್ಯ ಆದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ನಿಮ್ಮ ಸಂಬಂಧಿಕರಿಂದಲೇ ಎಲ್ಲೋ ಒಂದು ಕಡೆ ಟೀಕೆ ಟಿಪ್ಪಣಿಗಳು ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂಥದ್ದೇ ಕ್ಷೇಮ. ಯಾರ ತಂಟೆಗೂ ಕೂಡ ಹೋಗಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಒಂದು ಸಮಸ್ಯೆ ಉದ್ಭವ ಆಗುವಂಥದ್ದು ಇದೆ. ನೀವು ಯಾರನ್ನು ನಂಬಿದ್ದೀರೋ ಅವರಿಂದಲೇ ಸಮಸ್ಯೆ ಆಗುವಂಥದ್ದು ಈ ದಿನ. ಇನ್ನು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಯಾವುದೇ ವ್ಯವಹಾರಗಳನ್ನು ಕೈಗೊಂಡರೂ ಕೂಡ ಅಲ್ಲಿ ಸುಲಭಕ್ಕೆ ನಿಮಗೆ ಫಲ ಕೊಡಲ್ಲ, ಸ್ವಲ್ಪ ಕಷ್ಟಪಡಬೇಕು. ಹಾಗಾಗಿ ಮಾನಸಿಕವಾಗಿ ಕೆಲಸ ಕಾರ್ಯಗಳಿಗೆ ನೀವು ಸಿದ್ಧರಾಗಿರಬೇಕು. ಮೆಂಟಲ್ ರೆಡಿನೆಸ್ ಬೇಕು. ಆಗ ಕೆಲಸದಲ್ಲಿ ಸ್ವಲ್ಪ ಆಸಕ್ತಿ ಮೂಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಮನೆಯಲ್ಲಿ ನೋಡಿ ಇದ್ದಕ್ಕಿದ್ದ ಹಾಗೆ ಒಂದು ವಾತಾವರಣ ಸ್ವಲ್ಪ ತದ್ವಿರುದ್ಧವಾಗಿ ಇರುವಂಥದ್ದು. ಎಲ್ಲವೂ ಸರಿ ಇತ್ತು, ಆದರೆ ಯಾವುದೋ ಒಂದು ಕಾರಣದಿಂದ ಈ ದಿನ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು. ಒಬ್ಬರ ಮುಖ ಒಬ್ಬರಿಗೆ ಸೇರಲ್ಲ ಅಂಥ ಒಂದು ಪರಿಸ್ಥಿತಿ ಈ ದಿನ ಬರ್ಬೋದು. ತಾತ್ಕಾಲಿಕವಾಗಿರುತ್ತೆ, ಆದರೂ ಕೂಡ ಬಹಳಷ್ಟು ಬಾಧೆಯನ್ನು ಅನುಭವಿಸಬೇಕಾಗತ್ತೆ. ಇನ್ನು ಈ ದಿನ ಮಾರಾಟಗಾರರಿಗೆ ಮಾರಾಟದ ವಿಚಾರದಲ್ಲಿ ಸಣ್ಣ ಪ್ರಮಾಣದಲ್ಲಿ ನಷ್ಟಗಳು ಉಂಟಾಗುವಂಥದ್ದಿದೆ. ಇನ್ನು ಹಣವನ್ನು ಲೇವಾದೇವಿ ಮಾಡುವಂಥವರು ಕೂಡ ಸ್ವಲ್ಪ ಜಾಗ್ರತೆ, ಏಕೆಂದರೆ ಹಣ ನಷ್ಟ ಆಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ದೂರದ ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ ಈ ದಿನ ನಿಮ್ಮ ಸಹಾಯ ಸಹಕಾರವನ್ನು ಬಯಸಿ ಬರುವಂಥದ್ದು ಇದೆ. ನಿಮಗೆ ಒಂದು ದೂರವಾಣಿಯನ್ನಾದರೂ ಮಾಡ್ತಾರೆ ಒಂದು ಸಹಾಯ ಬೇಕು ಅಂಥೇಳಿ, ಆದರೆ ಅವರ ಸಹಾಯದ ಅಗತ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನು ಮೊದಲು ನೀವು ಗ್ರಹಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ವಿವೇಚನೆ, ನಿಮ್ಮ ಒಂದು ಅನುಭವ, ಇದರ ಮಾರ್ಗದಿಂದ ಮಾತ್ರ ನೀವು ಒಳ್ಳೆಯ ಒಂದು ಕೆಲಸವನ್ನು ಮಾಡಲಿಕ್ಕೆ, ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದಿನ ನೀವು ಸ್ವಲ್ಪ ಅಲರ್ಟಾಗಿ ಇರಬೇಕು. ಹಾಗೆ ಈ ದಿನ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಏಕೆ ಅಂತ ಹೇಳಿದ್ರೆ ನೀವು ಕೆಲಸವನ್ನು ಮಾಡುವಾಗ ಈ ಕೆಲಸ ನನಗೆ ಗೊತ್ತು, ಇದು ಹಿಂದೆ ಮಾಡಿದೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿರ್ತೀರಿ. ಯಾವುದೇ ಕೆಲಸ ಆದರೂ ಕೂಡ ಪ್ರತಿದಿನ ಹೊಸದಾಗಿ ಆರಂಭ ಮಾಡಿದೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿದ್ದರೆ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲವೂ ಕೂಡ ಈ ದಿನ ನಿಮ್ಮ ಸಮಯಕ್ಕೆ ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕಷ್ಟು ಫಲಿತಾಂಶವನ್ನು ತರುವಂಥದ್ದು. ಅದಕ್ಕಾಗಿ ಈ ದಿನ ಸ್ವಲ್ಪ ನೀವು ಮನಸ್ಸಿನ ನೆಮ್ಮದಿ ಹಾಗೆ ಒಂದು ವಿಶ್ರಾಂತಿ ಇದರ ಕಡೆಗೂ ಕೂಡ ಗಮನ ಕೊಡಬೇಕು. ಇನ್ನು ಈ ದಿನ ನಿಮ್ಮ ಇಷ್ಟ ಇಲ್ಲದೇ ಇದ್ದರೂ ಕೂಡ ಕೆಲವರ ಮಾತನ್ನು ಕೇಳಬೇಕಾಗತ್ತೆ. ಕೆಲವು ಒತ್ತಡಕ್ಕೆ ಕೇಳ್ತೀರಿ, ಕೆಲವು ದಾಕ್ಷಿಣ್ಯಕ್ಕೆ ಮಾತನ್ನು ಕೇಳ್ತೀರಿ. ಒಟ್ಟಾರೆ ಈ ದಿನ ಬಹಳ ವಿಚಿತ್ರವಾದ ಅನುಭವಗಳು ಉಂಟಾಗುವಂಥದ್ದಿದೆ. ಹಾಗೆ ಪ್ರಯಾಣವನ್ನು ಆದಷ್ಟು ಎಚ್ಚರಿಕೆಯಿಂದ ಮಾಡಿ. ದೂರದ ಪ್ರಯಾಣ ನೀವು ಮುಂದಕ್ಕೆ ಹಾಕುವಂಥದ್ದು ಅಥವಾ ಪ್ರಯಾಣವನ್ನೇ ನಿಲ್ಲಿಸುವಂಥದ್ದು ತುಂಬ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು
ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ನಿರೀಕ್ಷೆಗಳಿರುವಂಥ ದಿನ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಅದನ್ನು ಫುಲ್ಫಿಲ್ ಮಾಡಿಕೊಳ್ಳಿಕ್ಕೂ ಒಂದು ಹೋರಾಟ, ಓಡಾಟ ಅನ್ನುವಂಥದ್ದು ಇದೆ. ಒಟ್ಟಾರೆ ನಿಮಗೆ ಒಳ್ಳೆಯ ಫಲಗಳು ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಸಿಕ್ಕುವಂಥದ್ದು. ಹಾಗೆ ಈ ದಿನದಲ್ಲಿ ಗೆಲುವಿಗಾಗಿ ಹೋರಾಟ ಮಾಡುವಂಥದ್ದು, ಅದು ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತೆ. ಅಂತಃಶಕ್ತಿ ಜಾಸ್ತಿ ಆಗುತ್ತೆ. ಆತ್ಮವಿಶ್ವಾಸದಲ್ಲೇ ಈ ದಿನ ಭಯದ ಮೇಲೆ ಜಯ ಸಾಧಿಸುವಂಥದ್ದು ಕೂಡ ಇದೆ. ಏಕೆಂದರೆ ಕೆಲವು ವಿಚಾರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಭಯ ಇತ್ತು, ಆದರೆ ಈ ದಿನ ಎಲ್ಲಿಲ್ಲದ ಮೊಂಡು ಧೈರ್ಯ ಬಂದುಬಿಟ್ಟಿದೆ. ಆದ್ದರಿಂದನೇ ಆ ಕೆಲಸ ಯಶಸ್ವಿಯಾಗಿ ಈ ದಿನ ಪ್ರಾರಂಭ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೆ ಒಳ್ಳೆಯ ವೇದಿಕೆ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಂಬಿಕೆಯನ್ನು ಕಳ್ಕೊಳ್ಳುವಂಥ, ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಕೆಲವು ಮಾತುಗಾರಿಕೆ ಉಳ್ಳಂತಹ ಮಾತಿನ ಮಲ್ಲರು ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಅವರ ಮಾತನ್ನು ನಂಬುವಂಥದ್ದಾಗಲಿ, ಅವರಿಗೆ ಯಾವುದೇ ರೀತಿಯ ಹಣ ಸಹಾಯ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಒಂದು ವಿಚಾರದಲ್ಲಿ ಅವರಿಗೆ ಇರುವಂಥ ಭಾವನೆ ಅಷ್ಟಕ್ಕಷ್ಟೇ. ಹಾಗೆ ಈ ದಿನ ಒಂದು ಕಠಿಣವಾದಂತಹ ದಿನ ನಿಮಗೆ. ಯಾಕೆಂದರೆ ಕೆಲವೊಂದು ವಿಚಾರಗಳನ್ನು ಒಂಟಿಯಾಗಿ ಎದುರಿಸಬೇಕಾಗತ್ತೆ. ಜೊತೆಗೆ ಯಾರೂ ಇಲ್ಲ ಅನ್ನುವಂಥ ಭಾವನೆ ನಿಮಗೆ ಬಂದುಬಿಡ್ಬೋದು. ಆದರೂ ಕೂಡ ವಾತಾವರಣ ಚೆನ್ನಾಗಿದೆ, ಗ್ರಹಗತಿಗಳು ಚೆನ್ನಾಗಿದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ಳಿ. ಹಾಗೆ ಅವರ ಜೊತೆಯಲ್ಲೇ ನೀವು ಕೆಲಸಗಳನ್ನು ಮುಂದುವರಿಸಬೇಕು. ಒಂಟಿಯಾಗಿ ಏಕಾಂಗಿತನದಲ್ಲಿ ಹೋರಾಟ ಮಾಡುವಂಥ ಒಂದು ಈ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಹಾಗೆ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ ಇದೆ, ಯೋಗ್ಯವಾದಂಥ ಸಮಯ. ಹಾಗಾಗಿ ಪೂರ್ವ ಸಿದ್ಧತೆಯೊಂದಿಗೆ ಕೆಲಸಗಳನ್ನು ಆರಂಭ ಮಾಡ್ಬೋದು. ಇನ್ನು ಈ ದಿನ ನೀವು ತಿನ್ನುವಂಥ ಆಹಾರ ಸಾತ್ವಿಕವಾಗಿರಲಿ, ನಿಮ್ಮ ಮಾತು ಮೃದುವಾಗಿರಲಿ, ಆಲೋಚನೆಗಳು ದೂರದೃಷ್ಟಿಯಲ್ಲಿ ಇರಲಿ. ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಸಮಸ್ಯೆಯೊಂದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ತವಕದಲ್ಲಿರುವಂತಹ ದಿನ. ಏಕೆಂದರೆ ಬಹಳ ದಿನಗಳಿಂದ ಬಾಧಿಸ್ತಾ ಇದ್ದಂತಹ ಆ ಸಮಸ್ಯೆ, ಅದು ನೋಡಲಿಕ್ಕೆ ಚಿಕ್ಕದಾಗಿದೆ, ಕೇಳಲಿಕ್ಕೆ ಏನೇನೂ ಅಲ್ಲ, ಆದರೂ ಅದು ಕೊಟ್ಟಿರುವಂಥ ಬಾಧೆ ಅಷ್ಟಿಷ್ಟಲ್ಲ. ಅಂಥ ಒಂದು ಸಮಸ್ಯೆಯನ್ನು ಈ ದಿನ ತುಂಬ ಸೀರಿಯಸ್ ಆಗಿ ನೋಡ್ತೀರಿ. ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಸಂದರ್ಭದಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಈ ದಿನ ವೃತ್ತಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳಲ್ಲಿ ಆರಂಭದಲ್ಲಿ ಸೋಲಿರ್ಬೋದು, ಆದರೂ ಸ್ಥಿರವಾದ ಫಲಿತಾಂಶಗಳನ್ನು ಕೊಡುತ್ತೆ. ನೀವು ಕೆಲಸವನ್ನು ಆರಂಭ ಮಾಡಿದ್ರೆ ಮಧ್ಯದಲ್ಲೇ ನಿಲ್ಲಿಸಬೇಡಿ. ಅದಕ್ಕೆ ಒಂದು ಲಾಜಿಕಲ್ ಎಂಡನ್ನು ಕಾಣಿಸುವಂಥ ಒಂದು ಪ್ರಯತ್ನ ಮುಂದುವರಿಸಿ. ಹಾಗೆ ಈ ದಿನ ಮನೆಗೆ ಅತಿಥಿಗಳ ಆಗಮನ ಆಗುವಂಥದ್ದು, ಶುಭ ಸುದ್ದಿಯನ್ನು ವಿನಿಮಯ ಮಾಡಿಕೊಳ್ತೀರಿ. ಸಂತೋಷ ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮಗೆ ತೊಂದರೆ ಕೊಡ್ತಾ ಇದ್ದಂತಹ ಶತ್ರುಗಳು ಗೈರು ಹಾಜರೇ ಆಗಿಬಿಟ್ಟಿದ್ದಾರೆ, ಅಂದರೆ ಅವರೆಲ್ಲೋ ದೂರ ಹೋಗಿದ್ದಾರೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಎಲ್ಲಿಲ್ಲದ ಒಂದು ಉತ್ಸಾಹ ಇರುತ್ತೆ. ಹಾಗೆ ಹೆಚ್ಚುವರಿ ಜವಾಬ್ದಾರಿಗಳು ಕೂಡ ಬರುವಂಥದ್ದು, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನ ವಿನೋದಕ್ಕಾಗಿ, ಹಾಸ್ಯಕ್ಕಾಗಿ, ಮನರಂಜನೆಗಾಗಿ, ನಿಮ್ಮ ಸುಖಕ್ಕಾಗಿ, ವೈಯಕ್ತಿಕ ಬದುಕಿಗಾಗಿ ಖರ್ಚು ಹೆಚ್ಚಾಗುತ್ತೆ. ಹಾಗಾಗಿ ಅಂಥದ್ದಕ್ಕೆ ಈ ದಿನ ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ, ಧಾರಾಳವಾಗಿ ಖರ್ಚು ಮಾಡ್ತೀರಿ. ಆದರೆ ಖರ್ಚಿನ ಬಾಬ್ತಿನಲ್ಲಿ ಸ್ವಲ್ಪ ನಿಯಂತ್ರಣದ ಅಗತ್ಯ ಇದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಬೇರೆಯವರ ಅಭಿಪ್ರಾಯಗಳನ್ನು ಕೂಡ ಕೇಳಬೇಕಾಗತ್ತೆ, ಅವರ ಸಲಹೆಯನ್ನು ಸ್ವೀಕರಿಸಬೇಕಾಗತ್ತೆ. ಅದು ಯಾವುದು ಸೂಕ್ತ ಇದೆ, ಯಾವುದು ಫೀಸಿಬಲ್ ಆಗಿದೆ, ಯಾವುದು ನಿಮಗೆ ವರ್ಕೌಟ್ ಮಾಡಲಿಕ್ಕೆ ಸುಲಭ ಇದೆ, ಅಂಥದ್ದನ್ನು ಈ ದಿನ ನೀವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ಜೀವನದಲ್ಲಿ ಬರುವಂತಹ ಎಷ್ಟೋ ಆಯ್ಕೆಗಳಿದೆ, ಅದರಲ್ಲಿ ಈ ದಿನ ಬಹಳ ಪ್ರಮುಖವಾದಂಥ ಒಂದು ಆಯ್ಕೆಯನ್ನು ಮಾಡಿಕೊಳ್ತೀರಿ. ಅದರ ಮೇಲೆ ನಿಮ್ಮ ಮುಂದಿನ ಭವಿಷ್ಯದ ಆಗು ಹೋಗುಗಳು ಇರುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಂಡು ಕೆಲಸಗಳನ್ನು ಮುಂದುವರಿಸಿ. ಹಾಗೆ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಗಳಿಸಿದ್ದನ್ನು
ಕಳ್ಕೊಳ್ಳುವಂಥ ಸಂದರ್ಭ ಇದೆ. ಅಮೂಲ್ಯ ವಸ್ತುಗಳನ್ನು ಜೋಪಾನ ಮಾಡಿಕೊಳ್ಬೇಕು ಈ ದಿನದಲ್ಲಿ. ಹಾಗೆ ಈ ದಿನ ಮಾತು ಕಡಿಮೆ, ಕೆಲಸ ಜಾಸ್ತಿ ಆಗಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ನೀಡದಂಥ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿದ್ದಾಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಹೋಗಬೇಡಿ. ಅಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶಗಳು ಜಾಸ್ತಿ ಆಗಿಬಿಡತ್ತೆ. ಹಾಗೆ ಕೆಲವೊಂದು ಆತಂಕದ ಸನ್ನಿವೇಶಗಳು ಈ ದಿನ ಬರುವಂಥದ್ದು ಇದೆ. ಏನೋ ಒಂದು ಗಾಬರಿ, ಗೊಂದಲ, ಅಯ್ಯೋ ಅದಾಗತ್ತೋ ಇಲ್ವೋ, ಅಯ್ಯೋ ಇದಾಗತ್ತೋ ಇಲ್ವೋ, ಇದನ್ನು ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು ಅನ್ನೋವಂಥದ್ದು ಪೋಸ್ಟ್ ಮಾರ್ಟಮ್ ಮಾಡೋ ಕೆಲಸವನ್ನು ಮಾಡ್ತೀರಿ. ಕೆಲಸ ಆಗೋಗಿದೆ ಆಮೇಲೆ ಯೋಚನೆ ಮಾಡುವಂಥದ್ದು, ಅದು ನಿಮ್ಮ ಅನುಭವವನ್ನು ಜಾಸ್ತಿ ಮಾಡುತ್ತೆ ಹೊರತು ಆಗೋ ಇರುವಂಥ ಕೆಲಸದಲ್ಲಾಗಲಿ ಬರಬೇಕಾದಂತಹ ಫಲಿತಾಂಶದಲ್ಲಿ ಯಾವುದೇ ಒಂದು ಆಲ್ಟ್ರೇಷನ್ ಆಗಲ್ಲ. ಹಾಗಾಗಿ ಈ ದಿನ ಆಗಿ ಹೋಗಿರುವಂಥ ಕೆಲಸಕ್ಕೆ ವೃಥಾ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಆಗಬೇಕಾಗಿರುವಂಥ ಒಂದು ಶುಭ ಕಾರ್ಯದ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕುಟುಂಬದಲ್ಲಿ ಉದ್ಭವ ಆಗುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಪ್ರತಿಯೊಬ್ಬರೂ ಕೂಡ ಒಂದೊಂದು ಮಾತಾಡ್ತಾರೆ. ಈ ಮಾತು ಈ ದಿನ ನಿಮ್ಮನ್ನು ಕಿರಿಕಿರಿಗೊಳಿಸುವಂಥದ್ದು. ಹಾಗೆ ಸ್ತ್ರೀಯರಿಗೆ ನೋಡಿ, ಜವಾಬ್ದಾರಿ ಹೆಚ್ಚುವಂಥ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಸಿಕ್ಕುವಂಥದ್ದಿದೆ. ಹಾಗಾಗಿ ನಿಮಗೆ ಬರುವಂಥ ಅವಕಾಶಗಳನ್ನು ಕಷ್ಟ ಆದರೂ ಸರಿ ನಗುನಗ್ತಾ ಸ್ವೀಕಾರ ಮಾಡಿ. ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಅವಕಾಶಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ವರ್ಕಿಂಗ್ ಸ್ಟೈಲನ್ನು ಸ್ವಲ್ಪ ಆಲ್ಟ್ರ್ ಮಾಡಿಕೊಳ್ಬೇಕು ಈ ದಿನದಲ್ಲಿ. ಹಾಗಾಗಿ ಈ ಆಲ್ಟ್ರೇಷನ್ಗೆ ಈ ದಿನ ಒಳ್ಳೆಯ ದಿನ. ಅದು ನಿಮ್ಮ ಮುಂದಿನ ಭವಿಷ್ಯವನ್ನು ಆಧರಿಸಿ ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ಶ್ರದ್ಧೆಯಿಂದ ಮಾಡ್ತೀರಿ, ಯಶಸ್ಸನ್ನು ಪಡ್ಕೊಳ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಲಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಹಠದ ಸ್ವಭಾವ ಇದೆ. ಎಲ್ಲೋ ಒಂದು ಕಡೆ ನಿಮ್ಮದೇ ಕೆಲಸ ಆಗಬೇಕು ಅನ್ನುವಂಥ ಒಂದು ಧೋರಣೆ ಹೆಚ್ಚಾಗೇ ಇರುತ್ತೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಉತ್ತಮವಾಗಿಲ್ಲ. ಹಾಗಾಗಿ ಯಾವುದೇ ಒಂದು ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ. ಸಾಲ ಸೋಲ ತರೋವಂತಹ ವಿಚಾರ ಆಗಲಿ ಅಥವಾ ಸಾಲ ಕೊಡೋವಂತಹ ವಿಚಾರ ಆಗಲಿ ಈ ದಿನ ನಿಮ್ಮ ಮನಸ್ಸಿಗೆ ಬರಬಾರ್ದು. ಇನ್ನು ಹೊಸ ಜವಾಬ್ದಾರಿಯೊಂದು ಹೆಗಲಿಗೆ ಬರುವಂಥ ಸಾಧ್ಯತೆ ಕೂಡ ಇದೆ. ಇದರಿಂದ ಸ್ವಲ್ಪ ಒತ್ತಡ ಉಂಟಾಗುವಂಥದ್ದಿದೆ. ಏಕೆಂದರೆ ಹೇಳಿ ಕೇಳಿ ಹೊಸದಾದ ಕೆಲಸ, ಆ ಕೆಲಸದ ಬಗ್ಗೆ ಇನ್ನೂ ಸ್ವಲ್ಪ ನಿಮಗೆ ಜ್ಞಾನ ಸಂಪಾದನೆ ಆಗಬೇಕು, ಕೆಲಸ ಹೇಗೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅಷ್ಟರಲ್ಲೇ ಒತ್ತಡಗಳು ಪೈಲಪ್ ಆಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಸೌಹಾರ್ದಯುತವಾಗಿ ವರ್ತಿಸಬೇಕು. ಏನೇ ಒಂದು ಏಳು ಬೀಳುಗಳಿದ್ದರೂ ಕೂಡ ಅದನ್ನು ಹೊಂದಾಣಿಕೆಯ ಮೂಲಕ ಪರಿಹಾರ ಮಾಡಿಕೊಳ್ಬೇಕು. ಹಾಗೆ ಈ ದಿನ ನಿಮಗೆ ಕೆಲವು ನೆಂಟರಿಷ್ಟರಾಗಲಿ ಆಪ್ತೇಷ್ಟರಾಗಲಿ ಈ ಬಂಧು ವರ್ಗದಲ್ಲಿ ಮಿತ್ರವರ್ಗದಲ್ಲಿ ಸ್ವಲ್ಪ ಈ ಕಿರಿಕಿರಿಯನ್ನು ಉಂಟು ಮಾಡುವಂಥ ವ್ಯಕ್ತಿಗಳಿರ್ತಾರೆ. ತೊಂದರೆ ಆಗುತ್ತೆ. ಇದರಿಂದ ಅವರ ಮಾತಿನಲ್ಲಾಗಲಿ ಅವರ ನಡವಳಿಕೆಯಲ್ಲಾಗಲಿ ಈ ದಿನ ಅಷ್ಟೊಂದು ನಿಮಗೆ ಖುಷಿ ಇಲ್ಲ. ಎಲ್ಲೋ ಒಂದು ಕಡೆ ಅವರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ನೀವು ಆಡಿರುವ ಮಾತನ್ನು ಉಳಿಸ್ಕೊಳ್ಳಿ. ಭರವಸೆ ಕೊಟ್ಟಿದ್ದೀರಿ, ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮಗಿಂತ ಹೆಚ್ಚು ಪ್ರಬುದ್ಧರಾಗಿರುವಂಥ ವ್ಯಕ್ತಿಗಳಲ್ಲಿ, ನಿಮಗಿಂತ ಹೆಚ್ಚು ಅನುಭವ ಇರುವಂಥ ವ್ಯಕ್ತಿಗಳ ಬಳಿಯಲ್ಲಿ ಮಾತನ್ನು ಕಡಿಮೆ ಮಾಡಿ, ಕೆಲಸವನ್ನು ಜಾಸ್ತಿ ಮಾಡಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವೇನೇ ಹೆಚ್ಚು ಹೇಳಿಕೊಳ್ಳುವಂಥದ್ದಲ್ಲ, ಅವರೇ ನೋಡಿ ಅದನ್ನು ಗುರುತಿಸಬೇಕು. ಹಾಗೆ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ, ಅದನ್ನು ಕೂಡ ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ಹಾಗೆ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ತಾ ಇರಿ, ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಅಂದರೆ ಈ ದಿನ ಬಹಳ ವಿಶೇಷವಾಗಿ ಗೆಲುವಿಗಾಗಿ ಹೋರಾಟ ಮಾಡುವಂಥ ದಿನ. ಅದಕ್ಕಾಗಿಯೇ ಈ ದಿನ ಸಂಪೂರ್ಣ ಉತ್ತಮ ಫಲಗಳನ್ನು ಪಡ್ಕೊಳ್ತೀರಿ. ಯಾವ ಕೆಲಸಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು, ಯಾವಾಗ ಆರಂಭ ಮಾಡಬೇಕು, ಈ ಎಲ್ಲ ಲೆಕ್ಕಾಚಾರ ಈ ದಿನ ನಿಮಗೆ ಚೆನ್ನಾಗಿ ತಿಳಿದಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವರ
ಪ್ರತಿಭಾವಂತರ ಅನುಭವಸ್ಥರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮಗೆ ಗೊತ್ತಿದೆ ಯಾವ ಕೆಲಸವನ್ನು ಹೇಗೆ ಮುಂದುವರಿಸಬೇಕು ಅನ್ನುವಂಥ ಒಂದು ಬುದ್ಧಿವಂತಿಕೆ. ಹಾಗೆ ಈ ದಿನ ಕೆಲವೊಂದು ಬೇಜವಾಬ್ದಾರಿತನದಿಂದ ಸಣ್ಣ ಪುಟ್ಟ ತೊಂದರೆಗಳನ್ನು ನೀವೇ ಆಹ್ವಾನ ಮಾಡಿಕೊಳ್ತೀರಿ. ಅದನ್ನು ಬಿಟ್ಟರೆ ಈ ದಿನ ಅತ್ಯುತ್ತಮವಾದಂಥ ಒಂದು ಪ್ರಯತ್ನ ಆಗುತ್ತೆ. ಪ್ರಯತ್ನಕ್ಕೆ ಪೂರಕವಾದಂಥ ಫಲ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಮನಸ್ಸು ಇಚ್ಛೆಯಂತೆ ಪ್ರಯಾಣ ಮಾಡುವಂಥವ್ರು ಯಾರಾದರೂ ಇದ್ದರೆ ಸ್ವಲ್ಪ ನಿಮ್ಮ ಮನಸ್ಸಿಗೆ ಕಡಿವಾಣವನ್ನು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಪರೋಕ್ಷವಾಗಿ ನಿಮಗೆ ಲಾಭಗಳೇ ಆಗುವಂಥದ್ದು. ಸಹೋದ್ಯೋಗಿಗಳ ಸಹಕಾರ ಆಗಲಿ, ಮೇಲಧಿಕಾರಿಗಳ ಬೆಂಬಲ ಆಗಲಿ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಒಟ್ಟಾರೆ ಇನ್ನೂ ಕೆಲಸ ಮಾಡುವಂಥ ವಾತಾವರಣ ಉಳಿತಲ್ಲ ಅನ್ನುವಂಥ ಒಂದು ಧನ್ಯತಾ ಭಾವ ನಿಮಗೆ ಇರುವಂಥದ್ದು. ಹಾಗೆ ಈ ದಿನ ನಿಮಗೆ ಮನಃಶಾಂತಿ ಬೇಕಾಗಿದ್ದರೆ ನಿಮ್ಮವರನ್ನು ಕ್ಷಮಿಸಬೇಕಾಗತ್ತೆ. ತಪ್ಪು ಮಾಡಿದ್ದಾರೆ, ಬೇಸರ ತಂದಿದ್ದಾರೆ, ಅವರಿಂದ ತೊಂದರೆ ಆಗಿದೆ, ಅಂಥವರನ್ನು ಕೂಡ ದೊಡ್ಡ ಮನಸ್ಸು ಮಾಡಿ ಈ ದಿನ ನೀವು ಕ್ಷಮಿಸಬೇಕು. ಇನ್ನು ಏನೇ ಸಂಭವಿಸಿದ್ರೂ ಕೂಡ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಮನಸ್ಥಿತಿ ನಿಮಗಿರಬೇಕು. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು ಅನ್ನುವಂಥದ್ದು ಇರಬೇಕು. ಏಕೆಂದರೆ ಕೆಲವೊಂದು ಏಳು ಬೀಳುಗಳನ್ನು ಕಂಡಾಗ ಮನಸ್ಸು ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನಿಮಗೆ ಒಳ್ಳೆಯ ದಿನಗಳು ಕೂಡ ಮುಂದೆ ಬರುತ್ತೆ. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಹಾಗೆ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗದಂತೆ ನೋಡ್ಕೊಳ್ಬೇಕು. ಅದೆಲ್ಲವೂ ಕೂಡ ನಿಮ್ಮ ಕೈಲಿದೆ. ಅದನ್ನು ನೀವು ಮ್ಯಾನೇಜ್ ಮಾಡ್ಬೋದು. ಮ್ಯಾನೇಜರಿಯಲ್ ಸ್ಕಿಲ್ ಚೆನ್ನಾಗಿದೆ. ಜೊತೆಗೆ ಗಣಪತಿಯನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ತುಂಬ ಒತ್ತಡ ಉಂಟಾಗುವಂಥದ್ದು, ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ಇದ್ದಕ್ಕಿದ್ದಾಗೆ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಹುರುಪಿದೆ. ಕೆಲವರನ್ನು ಹುರಿದುಂಬಿಸ್ತೀರಿ, ಆದರೆ ಆ ಕೆಲಸ ಇನ್ನೇನು ಆರಂಭ ಆಗಬೇಕು, ಆಗ ಅಲ್ಲಿಂದ ನೀವು ಬ್ಯಾಕ್ಔಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದು ಬೇಜವಾಬ್ದಾರಿತನ. ಇದರಿಂದ ಕೆಲವೊಂದು ತೊಂದರೆಗಳನ್ನು ಆಹ್ವಾನಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಬುದ್ಧಿವಂತಿಕೆಯಿಂದ ಅಪಾಯ ಪಾರಾಗುವಂಥ ಒಂದು ಅದೃಷ್ಟ ಕೂಡ ಇದೆ ನಿಮಗೆ. ಆದರೆ ಅದೃಷ್ಟವನ್ನು ಜಾಸ್ತಿ ಪರೀಕ್ಷೆ ಮಾಡಬೇಡಿ. ಈ ದಿನ ನಿಮಗೆ ಬರುವಂಥ ಅವಕಾಶಗಳನ್ನು ಮಾತ್ರ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಈ ದಿನ ದೊಡ್ಡ ಕೆಲಸವನ್ನು ಮಾಡುವಂಥ ಒಂದು ಅವಕಾಶ ಇದೆ. ಅದರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಆಗುವಂಥದ್ದು, ನಿಮ್ಮ ಹೆಸರು ಕೂಡ ಈ ಸಂದರ್ಭದಲ್ಲಿ ಚಿರಸ್ಥಾಯಿಯಾಗಿರುವಂಥದ್ದು ಇದೆ. ಆದರೆ ಆ ಒಂದು ಒತ್ತಡವನ್ನು ಅನುಭವಿಸ್ಕೊಂಡೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ವಿಶ್ವಾಸದಿಂದ ಇದ್ದಾಗ ಎಲ್ಲರೂ ಕೂಡ ನಿಮ್ಮ ಜೊತೆಗಿರ್ತಾರೆ. ಎಲ್ಲಿ ಅವಿಶ್ವಾಸ ಇದೆ, ಎಲ್ಲಿ ಅನುಮಾನ ಇದೆ, ಅಂಥ ಕಡೆ ಜನ ಸೇರಲ್ಲ. ಹಾಗಾಗಿ ಇಂತಹ ಸ್ವಭಾವಗಳಿಂದ ಈ ದಿನ ಸ್ವಲ್ಪ ದೂರ ಇರಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಪರೋಕ್ಷವಾಗಿ ನಿಮಗೆ ಏನೋ ಒಂದು ಪುಟ್ಟ ಮಟ್ಟದಲ್ಲಿ ತೊಂದರೆ ಆಗುವಂಥದ್ದು ಇದೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ಆಘಾತ ಆಗುವಂಥದ್ದು. ಜೊತೆಗೆ ರಹಸ್ಯ ಕೆಲಸಗಳನ್ನು ಗುಟ್ಟಾಗಿ ಮಾಡುವಂತಹ ಕೆಲಸ ಕಾರ್ಯಗಳೇನಿದೆ ಅದನ್ನು ಮಾಡಬೇಡಿ. ಈ ದಿನ ಅದು ಮನಸ್ಸಿಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಜಾಗ್ರತೆ. ಈ ದಿನ ನೀವು ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಏಕೆಂದರೆ ನಿಮ್ಮ ಪ್ರಯಾಣ ಲಾಭವನ್ನು ತರ್ತಾ ಇದೆ, ನಿಮ್ಮ ವ್ಯಾಪಾರದಲ್ಲಿ ಲಾಭ ಇದೆ, ನಿಮ್ಮ ಮಾತಿನಲ್ಲಿ ಮೋಡಿ ಇದೆ. ಹಾಗೆ ನಿಮ್ಮ ಕರ್ತವ್ಯದಲ್ಲಿ, ನಿಮ್ಮ ನಡತೆಯಲ್ಲೇ ಈ ದಿನ ಬೇರೆಯವರನ್ನು ಆಕರ್ಷಿಸುವಂಥ ಶಕ್ತಿ ಇದೆ. ಒಟ್ಟಾರೆ ಈ ದಿನ ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ಒಳ್ಳೆಯ ಫಲವನ್ನು ನೀಡುವಂಥ ದಿನ. ಹಾಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡುವಂಥ ಒಂದು ಯೋಜನೆ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದ ಇರುವಂತಹ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಅಥವಾ ಒಟ್ಟಾಗಿ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ನಿಮಗೆ ಒಳ್ಳೆಯ ಸಹಕಾರ ಈ ದಿನ ಸಿಕ್ಕತ್ತೆ.
ಹಾಗೆ ಈ ದಿನ ನಿಮ್ಮ ಪ್ರಯತ್ನವನ್ನು ಯಾರು ಅವಹೇಳನ ಮಾಡ್ತಾರೆ ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಂಥವರನ್ನು ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಏಕೆಂದರೆ ಅವರಿಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುವಂಥ ಒಂದು ಸಿದ್ಧತೆಯಿಂದ ಕೂಡಿರುವಂಥವ್ರು. ಹಾಗಾಗಿ ಅಂಥವರನ್ನು ಸ್ವಲ್ಪ ದೂರ ಇಡಿ. ಇನ್ನು ಈ ದಿನ ನಿಮಗೆ ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸುತ್ತೆ. ಆದ್ದರಿಂದ ಸ್ವಲ್ಪ ಸಂಯಮದಿಂದ ಇರಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಹಾಗೆ ಈ ದಿನ ನಿರೀಕ್ಷೆಗಳೇ ತುಂಬ ಇರಬಾರ್ದು. ಆದರೆ ನಿರೀಕ್ಷೆಗಳೇ ಇರದಂತಹ ಸಂಬಂಧಗಳು ಇಲ್ಲ. ಆದರೆ ಎಷ್ಟು ಬೇಕೋ ಅಷ್ಟೇ ನಿರೀಕ್ಷೆಗಳನ್ನು ಇಟ್ಕೊಳ್ಳಿ. ಇದರಿಂದ ಸಂಬಂಧವೂ ಕೂಡ ಗಟ್ಟಿಯಾಗುತ್ತೆ. ಅದು ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಅಂದರೆ ಅದು ತತ್ಕಾಲಕ್ಕೆ ಮುಂದುವರಿತಾ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಒಂದು ಪ್ರಗತಿಯನ್ನು ಕಾಣುವಂಥ ಯೋಗ ಚೆನ್ನಾಗಿದೆ. ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅದನ್ನು ನೀವು ಬಳಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ಉಪಯೋಗಗಳಿದೆ ಮುಂದೆ. ಇನ್ನು ಈ ದಿನ ನಿಮ್ಮನ್ನು ಆಶಾವಾದಿಯಾಗಿಸುವಂಥ ಸನ್ನಿವೇಶ ಕೂಡ ಎದುರಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಭರವಸೆ ಇದೆ, ನಾಳೆ ಒಳ್ಳೆಯ ದಿನ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಕೆಲಸಗಳನ್ನು ಮುಂದುವರಿಸ್ತೀರಿ. ಏಕೆಂದರೆ ನಿಮ್ಮ ಧನಾತ್ಮಕ ಮನೋಭಾವ ಇಷ್ಟೆಲ್ಲ ಒಂದು ಅಂಶಗಳಿಗೆ ಕಾರಣವಾಗಿರುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.